ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಮನೇಲಿ ವೀಡಿಯೋ ಮಾಡ್ತಾಯಿದ್ವಿ, ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ತಾಯಿದ್ವಿ. ನೋಡಿ, ಈ ನಡುವೆ ಹೊರಗಡೆ ಎಲ್ಲ ಸರಿಯಾಗಿ ಹೋಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ, ಈಗ ನಾವು ಒಂದೊಳ್ಳೆ ವೀಡಿಯೋಗಳು ಪೆಂಡಿಂಗಲ್ಲಿ ಇರ್ತಾಯಿದ್ವು. ಅವರು ಸ್ವಲ್ಪ ಬ್ಯುಸಿ ಇರ್ತಾಯಿದ್ರು, ಇಲ್ಲ ನಾವೊಂಚೂರು ಕೆಲಸದಲ್ಲಿ ಬ್ಯುಸಿ ಇರ್ತಾಯಿದ್ವಿ. ಹಂಗಾಗಿ ಒಂಚೂರು ವೀಡಿಯೋಗಳು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಆ ಕಾಲ ಕೂಡಿ ಬಂದಿದೆ. ನೋಡಿ, ಈ ದಾವಡಿದು ವೀಡಿಯೋ ಮಾಡಬೇಕು ಅಂತೇಳಿ ಸುಮಾರು ಒಂದು 4-5 ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವಾಗಲಿ, ನಮ್ಮ ಹೇಮಂತ್ ಸರ್ ಆಗಲಿ, ಎಲ್ಲರೂ. ಅದೇನೋ ಕಾಲ ಕೂಡಿ ಬರ್ತಾ ಇರಲಿಲ್ಲ. ಇವತ್ತು ಕಾಲ ಕೂಡಿ ಬಂತು. ಫ್ರೆಂಡ್ಸ್ ನೋಡಿ, ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಈ ನೈಸ್ ರೋಡು ನಮ್ಮ ಶ್ರೀ ಮಾರುತಿ ದಾವಡಿ ಅಂತೇಳಿ ನಮ್ಮ ಜಯರಾಮ್ ಸರ್ ದಾವಡಿಲಿದ್ದೀವಿ. ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬನ್ನಿ, ಫಸ್ಟ್ ಅವ್ರನ್ನ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವ್ರು ನಮ್ಮ ಜಯರಾಮ್ ಸರ್ ಅಂತೇಳಿ, ಆಮೇಲೆ ನೋಡಿ ಅವ್ರ ಮಗ ಮನು ಸರ್ ಅಂತೇಳಿ. ಸರ್ ಚೆನ್ನಾಗಿದ್ದೀರಾ ಸರ್? ಮನು ಸರ್ನ ಕೂಡ ವೆಲ್ಕಮ್ ಮಾಡೋಣ. ಆಮೇಲೆ ಅದೇ ರೀತಿ ನಮ್ಮ ಹೇಮಂತ್ ಸರ್ ನಮ್ಮ ಜೊತೆ ಫ್ರೀಯಾಗಿ ಎಪಿಸೋಡಲ್ಲಿ ಬಂದಿದ್ದಾರೆ. ಅವರು ಪಾಪ ತುಂಬ ಬ್ಯುಸಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇಲ್ಲ ನೀವು ಬರಲೇಬೇಕು, ತುಂಬ ದಿವಸ ಆಯಿತು, ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲನೂ ಕೇಳ್ತಾ ಇರ್ತಾರೆ, ಏನು ಸರ್ ಹೇಮಂತ್ ಸರ್ ಬರ್ತಾ ಇಲ್ಲ ಈ ನಡುವೆ ಅಂತ. ಹಂಗಾಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಫ್ರೀ ಮಾಡ್ಕೊಂಬಂದರು. ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ಸರ್, ಈಗ ನಿಮಗೆ ಅಕ್ಕಿ ಶೋಕಿ ಯಾವಾಗಿಂದ ಇದೆ ಸರ್? ಒಂದು 82, ನಂಗೊಂದು 10 ವರ್ಷ 12 ವರ್ಷ ವಯಸ್ಸಿನಿಂದ ಹೀಗೆ ನಮ್ಮ ಮನೆ ಪಕ್ಕ ಬಿಟ್ಟಿದ್ದು ಅಕ್ಕಿ. ಅದು ಮನೆ ತಗೊಂಡು ಬಿದೋಗಿತ್ತು. ಹಂಗೆ ಒಂದ್ಸಲಿ ನೋಡಿದಷ್ಟೇ, ಆಮೇಲೆ ಕಮ್ಮಿ. ಆಮೇಲೆ ಸ್ಕೂಲ್ಗೆ ಹೊಟ್ಟು ಬರ್ಬೇಕಾದ್ರೆ ರಾಮ ಅಂತ ಸಾಕಿದಲ್ಲಿ ಹಂಗೆ ಹೋಗ್ತಾ ಬರ್ತಾ ದಿನ ನೋಡ್ತಾ ಇದ್ದಷ್ಟೇ. ಅದು ಹಂಗಂಗೆ ನಿಧಾನಕ್ಕೆ ಹಂಗೆ ಅಂಟ್ಕೊಂತ ಹಂಗೆ 1 ಅಕ್ಕಿ 2 ಅಕ್ಕಿ ಅಂತ ಹಂಗೆ ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. 80, 82, 83, 84. ಆಮೇಲೆ ಒಂದು 8ನೇ ಕ್ಲಾಸ್ವರೆಗೂ ಸಾಕ್ವಿ. ಆಮೇಲೆ ಬಿಟ್ಬಿಟ್ಟು ಬೇಡ ಅಂತ. ಆಮೇಲೆ ಮತ್ತೆ ಯಾವ ವರ್ಷದಿಂದ ಸ್ಟಾರ್ಟ್? ಆಮೇಲೆ 97, 98ಗೆ ಸ್ಟಾರ್ಟ್ ಮಾಡಿದ್ವಿ. 98ರಿಂದ ರೆಗ್ಯುಲರ್ 97ಗೆ ಸಾಕಿ 98ಗೆ ಟೂರ್ನಮೆಂಟ್ಗೆ ಬಿಟ್ವಿ. ನೋಡಿ ಫ್ರೆಂಡ್ಸ್, ಸರ್ 97, 98ರಿಂದಾನೇ ಅವರು ರೆಗ್ಯುಲರ್ ಆಗಿ ಸಾಕೊಂಡು ಟೂರ್ನಮೆಂಟ್ಗೆಲ್ಲ ಬಿಟ್ಕೊಂಡು ಬರ್ತಾ ಇದ್ದಾರೆ ಸರ್. ಆಮೇಲೆ ಈ ಅಕ್ಕಿ ಶೋಕಿಯಲ್ಲಿ ನಿಮಗೆ ಮೇನ್ ಗುರು ಅಂತ ಯಾರು ಸರ್? ನಮಗೆ ಗುರು ಅಂತೂ ಹೇಳಂಗಿಲ್ಲ, ಗುರು ಇಲ್ಲ ಅಂತೂ ಹೇಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಥರ ಜನನೂ ಬಂದಿದ್ದಾರೆ, ಎಲ್ಲ ಹೋಗಿದ್ದಾರೆ. ಹಾಗೆ ಪರ್ಟಿಕ್ಯುಲರ್ ಆಗಿ ನೀವು ಹಿಂಗೆ ಮಾಡ್ಬೇಕಂತ ಹೇಳ್ಕೊಟ್ಟವ್ರು ಯಾರು ಇಲ್ಲ. ನಮ್ಮ ಸ್ವಂತ ನಾಲೆಜಲ್ಲೇ ನಾವು ಅಕ್ಕಿಗಳು ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ನಮಗೆ ಕೆಲವು ಮಾತ್ರ ಒಂದು 4-5 ಜಾತಿ ಇಟ್ಕೊಂಡಿದ್ವಿ ಅಷ್ಟೇ. ಆದ್ಮೇಲೆ ನಾವು ಯಾವ ಬೇರೆ ಹೊರಗಡೆ ಅಕ್ಕಿಗಳು ಇಟ್ಕೊಂಡಿಲ್ಲ. ಆ 4-5 ಜಾತಿ ಇಟ್ಕೊಂಡೆ ಇವತ್ತಾಗ ಶೋಕ್ ಮಾಡ್ಕೊಂಡಿದ್ವಿ ಅಷ್ಟೇ. ಫ್ರೆಂಡ್ಸ್ ನೋಡಿ, ಈಗ ಸಾರ್ ಹೇಳಿದ್ರು, ನನಗೆ ಪರ್ಟಿಕ್ಯುಲರ್ ಆಗಿ ಗುರು ಅಂತ ಹೇಳ್ಕೊಟ್ಟಿರೋ ಗುರು ಯಾರೂ ಇಲ್ಲ. ನಾವೇ ಓನಾಗಿ ಹಾರ್ಡ್ ವರ್ಕ್ ಮಾಡಿ ಅಕ್ಕಿಗಳ್ನ ತಂದು ಅದನ್ನು ಆಡಿಸಿ ರೀಡ್ ಮಾಡಿ ನಾವೆಲ್ಲ ಕಲ್ತಿದ್ದೀವಿ ಅಂತ ಹೇಳಿದ್ರು. ನೋಡಿ, ಈ ಕ್ಯಾಟಗರಿ ಸ್ವಲ್ಪ ಕಷ್ಟ ಸಿಗೋದು. ಸಾರ್ ಹೇಳಿದ್ರು, ತುಂಬ ಸಂತೋಷ ಆಯಿತು ಸರ್. ಆಮೇಲೆ ನೀವು ಟೂರ್ನಮೆಂಟ್ಗೆ ಯಾವ ವರ್ಷದಿಂದ ಬಿಡ್ತಾ ಇದ್ದೀರಾ ಸರ್? 98. 98ಇಂದ ರೆಗ್ಯುಲರ್ ಆಗಿ ಬಿಟ್ಕೊಂಡು 98. ಸರ್, ಆಮೇಲೆ ನಿಮ್ಮ ದಾವಡಿಲಿ ಹೈಯೆಸ್ಟ್ ಟೈಮ್ ಮಾಡಿದ್ದು ಯಾವಕ್ಕಿ ಸರ್? ಫಸ್ಟ್ ವರ್ಷನೇ ಇಟ್ಟಾಗ್ಲೇನೆ ಒಂದು ಗೇರ್ವ 10 ಅವರ್ ಆಗಿತ್ತು. ಬೆಳಿಗ್ಗೆ 6ಕ್ಕೆ ಬಿಟ್ಟಿರೋದು. ಜೋರ್ ಮಳೆ ಬಂದು 4:15ಕ್ಕೆ ಬಂದು ಹಿಂದೆ ಹೋಗಿದ್ದಕ್ಕೆ ಮಳೆಯಲ್ಲಿ 1-1 ಮಳೆ ಬರಲಿಲ್ಲ. ಆಮೇಲೆ 1 ಮೇಲೆ ಬಂದು ತಿರ್ಗಾ 7 ಗಂಟೆಗೆ 2 ನಿಮಿಷ ಇದ್ದಕ್ಕೆ 6:58 ಕುತ್ಕೋತು ಗೇರ್ವ. ಇಟ್ಟಿದ್ದ ವರ್ಷನೇ. ಆಮೇಲೆ ಅದೇ ವರ್ಷನೇ ಇನ್ನೊಂದು ಕಾಲೇಜ್ ಗಂಡ ರೆಗ್ದಾರು, ಅದು ಬೆಳಿಗ್ಗೆ 6ಕ್ಕೆ ಬಿಟ್ಟು ಒಂದು ಮುರಳಿ ಟೂರ್ನಮೆಂಟ್ಗೆ 7:50 ಇದೆ, 8:50 ಇದೆ. ಆಮೇಲೆ 10:15 ಇದೆ. ಇನ್ನೊಂದು ಟೂರ್ನಮೆಂಟ್ ಲಾಸ್ಟ್ ಕತ್ಲಾಗ ಹೋಗ್ಬಿಡ್ತು, 13 ಕತ್ಲಾಗ ಹೋಗ್ಬಿಡ್ತು. 2 ಸೀಲ್ ಕುತ್ಕೊಂಡಿರೋದು 8:50 ಒಂದು 10:50 2 ಸೀಲಲ್ಲಿದೆ. ಮೊದಲನೇ ವರ್ಷನೇ. ಆಮೇಲೆ ಈಗ 98ಇಂದ ಬಿಡ್ತಾ ಇದ್ದೀರಾ. ಈಗ ನೋಡಿ 2025 ಆಯಿತು. ಇಷ್ಟು ವರ್ಷದಲ್ಲಿ ನಿಮ್ಮ ದಾವಡಿಲಿ ಹೈಯೆಸ್ಟ್ ಟೈಮ್ ಮಾಡಿದ್ದು ಯಾವುದು ಸರ್? ಹೈಯೆಸ್ಟ್ ಟೈಮ್ ಅಂದರೆ ಈಗ ಮೊನ್ನೆ ತಾಮ್ರಲ್ಲಿ ಆಡ್ತಾ 11:57. 11:52 ತಾಮ್ರಲ್ ಮಕ್ಷಿ 11:52. ಆಮೇಲೆ ಗುಲ್ದಾರ್ ಬಂದು 8:50. ಈ ವರ್ಷ 2025 ಹೈಯೆಸ್ಟ್ ಟೈಮ್. ಬಣ್ಣಿಗೆ ಚಾಮುಂಡಿಗೆ ಬಿಸ್ಲಮಾರಮ್ಮನಿಗೆ ಈ 3 ಬಣ್ಣಕ್ಕೆ ಸೇರಿ 31:32 ಆಡಿದೆ. ಫ್ರೆಂಡ್ಸ್ ನೋಡಿ, ಅದು ಆಮೇಲೆ ಇನ್ ಡೀಟೇಲ್ ಆಗಿ ಆಮೇಲೆ ಹೇಳ್ತೀವಿ ನಾವು. ಯಾಕಂದರೆ ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ ಈ ವರ್ಷ 2025ರಲ್ಲಿ ಸಾರು. ಅದನ್ನು ನಾವು ಆಡೋ ಅಕ್ಕಿಗಳು ತೋರಿಸ್ಬೇಕಾದ್ರೆ ಅದನ್ನು ಹೇಳ್ತೀವಿ ನಾವು ಸರ್. ಆಮೇಲೆ ನಿಮ್ಮ ಮನೆಯಲ್ಲಿ ಈಗ ನೋಡಿ 98ಇಂದ ಟೂರ್ನಮೆಂಟಿಗೆ ಬಿಟ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ನಿಮ್ಮ ಮನೆಯಲ್ಲಿ ಮೇಯ್ನ್ ಬ್ರೀಡ್ ಅಂತ ಯಾವುದು ಸರ್? ನಿಮ್ಮ ಮನೆಯಲ್ಲಿ ಮೊದಲು 2000 ಬಂದು ಒಂದು ತಾಮ್ರಲ್ಲಿ ಇತ್ತು, ನಮ್ಮದು ಒಂದು ಈಸ್ಕೊಂಬಂದಿದೆ ಕಾಸ್ಕೊಳ್ಳಿ ಗೋರಿಪಳ್ಳಿಯಲ್ಲಿ, ಇದರಲ್ಲಿ ಬಾಬುಜಿನಗರದಲ್ಲಿ. ಅದಕ್ಕೆ ನಮ್ಮ ಕಸ್ತೂರಿ ಎಡನ್ ಸಬ್ಜಾ ಅಂತ ಒಂದು ಗಂಡ್ಕೊಂಡಿರೋ ಆ ಜಾತಿಯಲ್ಲಿ ಒಂದು 2000 ಆಡ್ಕೊಂಬೋದು. ಒಂದು 7 ಓವರ್ 8 ಓವರ್ ಸೀಲ್ಗಲ್ಲಿ ಆಡಿದೆ. ಸದ್ಯದಲ್ಲಿ ಬಣ್ಣಿಗೆ ಸಿಂಗಲ್ಗೆ ಸೆಕೆಂಡ್ ಪ್ರೈಸ್ ಇದೆ. ಅವಾಗ ಉರಿ ಬಿಸಲ್ಲಿ ಆಡಿದೆ 6 ಓವರ್ 15 ನಿಮಿಷ ಆಡಿ. ಆಮೇಲೆ ಕೆಲವು ದಿವಸ ಅಕ್ಕಿ ಬೇಡ ಬಿಸ್ನೆಸ್ಸಲ್ಲಿ ತೊಂದರೆ ಆಗುತ್ತೆ, ಅಕ್ಕಿಯಲ್ಲೇ ಬೇಡ ಅಂತ ತೆಗೆದುಬಿಟ್ಟಿದ್ವಿ. ಆಮೇಲೆ ತಿರ್ಗಾ 2008ಗೆ ಇಟ್ಟಿದ್ವಿ.
2 ಗಿಡ ಮೇಲೆ ಯಾವಾಗ್ಲೂ ಒಂದು 8 ಅವರು 9 ಅವರು 9 ಅವರು ಹೀಗೆ ಆಜು ಬಾಜಲ್ಲಿ ಆಡ್ಕೊಂಡೇ ಬಂದಿದೆ. ಸಿದ್ಲಿಂಗನ ಅಕ್ಕಿ ಅಂತ ಏನಿದೆ ಆ ಜಾತಿಗೊಂಡು ನಮ್ದು ಟವರ್ ಗಂಡ್ ಅಂತ ಏನಿದೆ ಆ ಜಾತಿಲಿತ್ತು. ಆಮೇಲೆ 2013-14 ಅಂದ್ಮೇಲೆ 800 ಅಂದು ನಮ್ಮ ಗಂಗೋಡಿ ರಾಜ್ಯ ಹತ್ರ 15,000 ರೂಪಾಯಿ ಕೊಟ್ಟು 2 ಗಂಡು ಇಸ್ಕೊಂಡಿದೆ. ಒಟ್ಟು ಟೋಟಲ್ 90,000 ಕೊಟ್ಟು 9 ತಂದೆ. ಅದ್ರಲ್ಲಿ ಎಲ್ಲ ಕೊಟ್ಬಿಟ್ಟು 2 ಗಂಡು ಮಾತ್ರ ನಾನು ಉಳಿಸ್ಕೊಂಡೆ. 2 ಗಂಡು ಉಳಿಸ್ಕೊಂಡು ಅದರಲ್ಲೇ ಜಾತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅಂದ್ರೆ ಮೈನ್ ನಿಮ್ಮ ಹತ್ರ ಬಂದು ಟವರ್ ಜಾತಿ ಅಂತ ಒಂದು ಹೇಳಿದ್ರಿ. ಆಮೇಲೆ ಅದಾದ್ಮೇಲೆ ಆಮೇಲೆ ಷಣ್ಮುಖಮೆಲ್ಲ ಬರ್ತಾ ಹೋಗ್ತಾರೆ. ಆಮೇಲೆ ಅವ್ರ ನಗಿನೂ ಸಿಕ್ಕಿತ್ತು. ಹಂಗೆ ಬರ್ತಾ ಹೋಗ್ತದೆ. ಈಗ ಮೊನ್ನೆ ಲಾಸ್ಟ್ ಟೈಮ್ ನಮ್ಮ 800ಗಳಿಗೆ ಎಲ್ಲ ಬ್ರೀಡ್ ಮಾಡ್ಕೊಂಡಾಗ ಅಬಡೊಂದೊಂದು ನಗಿನ ನಂಬರ್ 1 ಗಂಡು ಅಂತಂದು ಅದಲ್ಲಿ ಹುಟ್ಟಿದೆ. ಈಗ ತಾಮ್ರಲ್ಲಿ ಆಡ್ತಾ ಇರೋದಲ್ಲ ನಂಬರ್ 1. ಈಗ ಓವರ್ ಆಲ್ ಆಗಿ ನಿಮ್ಮ ಹತ್ರ 800 ಲೈನು ನಗಿನ, ಅದ್ರಲ್ಲಿ ನಗಿನ ಅಂದ್ರೆ ಅದೇ ನಂಬರ್ 1 ಟವರ್ ಲೈನು, ಆಮೇಲೆ ನಮ್ಮ ಸಿದ್ಲಿಂಗ ಸಾರ್ದು ಕರಿಯ ಲೈನು. ಆಕ್ಚುಲಿ ಬಂದು ನಂಬರ್ 1 ಯಾವ್ದಿಲ್ಲ, ಬಟ್ ಅದು ಮೂಲನೇ ನಗಿನ. ಅದು ಷಣ್ಮುಗ ಮನೇಲಿ ಹುಟ್ಟಿದ ನಗಿನ. ಅದು ಮರಿ ಮಾಡಿಸ್ಕೊಂತೀನಿ ಅಂತೇಳಿ ನಾಗಣ್ಣ ತಗೊಂಡೋಗಿ ಮಾಡಿದ್ರು. ಅವ್ರು ಬೇರೆ ಏನೋ ಆಗ್ಬಿಟ್ಟು ಅದು ಸತ್ಯಮೂರ್ತಿ ಮನೆ ಕೊಟ್ಟಿದ್ದು. ಅವ್ರಿಗೆ ಬಿಡಕ್ ಬರ್ತಾರೆ ಸತ್ಯಮೂರ್ತಿ ಮನೆಗೆ ಜಾತಿವೆಗೆ. ಅದರಲ್ಲೇ ಗೂಡಲ್ಲಿ 1, 2, 3 ಅಂತ 1, 2, 3 ಹಂಗೆ ನಂಬರ್ 1, ನಂಬರ್ 2, ನಂಬರ್ 3 ಅವರು. ನಾನು ಅವಾಗ ಅಲ್ಲೇ ನಮ್ದು ಅಂಗಡಿ ಇತ್ತು, ಗ್ರಾನೈಟ್ ಅಂಗಡಿ. ಅದು ಇಡ್ಬೇಕಾದ್ರೆ ಆಡ್ಬೇಕಾದ್ರೆ ನಮ್ಮ ತಲೆ ಮೇಲೆ ಆಡ್ತಾ ಇರೋದು ಸತ್ಯಮೂರ್ತಿ ಮನೆ ಮೇಲೆ. ಅವಾಗ ಅದು ನೋಡ್ತಾ ಇದ್ದೆ, ಅಕ್ಕಿ ದಿನ ನೋಡ್ತಾನೆ ಇದೆ. ಅವಾಗ 2098 ತಿರ್ಗಾ ನಾನು ಇಟ್ಟಾಗ ಆ ಜಾತಿಯಲ್ಲೇ ಇಲ್ಲಿದ್ದು ನಾಗಣ್ಣವ್ರದ್ದು ಅಂತ ಗೊತ್ತಾಯ್ತು. ಅವಾಗ ಅದರಲ್ಲಿ ನಂಬರ್ 1, ನಂಬರ್ 2 ವಾಪಸ್ ಕೊಟ್ಟಾಗ ಅದು ಇಲ್ಲೆಲ್ಲ ಹೋಗ್ಬಿಟ್ಟು ಸುತ್ತಮುತ್ತ ಅಕ್ಕಪಕ್ಕದವ್ರ ಸೇರ್ಕೊಂಡು ಇವ್ರು ಅದನ್ನ ನಂಬರ್ 1 ಮಾಡ್ಕೊಂಡಿರು ಅಷ್ಟೇನೆ. ಇದು ಮೂಲ ಬಂದು ನಗಿರನೆ. ಟೋಟಲ್ ಇಷ್ಟು ಬ್ರೀಡ್ ನೀವು ಮೇಂಟೈನ್ ಮಾಡ್ಕೊಂಡು ನಮ್ಮದಿದೆ ಸರ್. ಆಮೇಲೆ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಂದು ಡೌಟು. ಈಗ ನೋಡಿ ರಿಂಗ್ ರೋಡ್ ಜಯರಾಮ್ ಸರ್ ಅಂತಾರೆ, ಕಲ್ ಜಯರಾಮ್ ಸರ್ ಅಂತಾರೆ, ಆಮೇಲೆ ಬಂಡೆ ಜಯರಾಮ್ ಸರ್ ಅಂತಾರೆ. ಈಗ ಎಲ್ಲರಿಗೂ ಏನಂದ್ರೆ ಸರ್ ಕನ್ಫ್ಯೂಸ್, ಇವರೆಲ್ಲ ಬೇರೆ ಬೇರೆ ಅಂತ ಅನ್ಕೊಂಡಿದ್ದಾರೆ. ಈಗ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ಅದೊಂದು ಕ್ಲಾರಿಟಿ ಕೊಡಿ. ಈ ಎಲ್ಲ ಹೆಸರು ನಿಮ್ದೇನೆ? ನಮ್ದು ಏನಂದ್ರೆ ಮೂಲ ನಮ್ಮ ಬಿಸ್ನೆಸ್ ಗ್ರಾನೈಟ್ ಚಬ್ಡಿ. ನಮ್ದು ಕೋಲಾರದಲ್ಲಿ ಕ್ವಾರಿ ಇದೆ. ಅದು ಸ್ಲ್ಯಾಬ್ಗಳೆಲ್ಲ ತಂದು ನಾವು ಇಲ್ಲಿ ಮಾರ್ತಿದ್ವಿ ಬ್ಯಾಂಕಲ್ಲೇನೆ, ನಮ್ಮ ಹುಡ್ಡಿದಲ್ಲೇನೆ. ಆ ಬಿಸ್ನೆಸ್ ಇಂದ ಈಗ ರಳಪುರಲ್ಲಿ ಇದೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಬಂಡೆ ಅಂತ ಹಂಗ್ ಕರೆಯೋರು, ಆಮೇಲೆ ಗ್ರಾನೈಟ್ ಅಂತ ಕರೆಯೋರು. ಹಂಗೆ ಇಷ್ಟು ಜನ ಬಂದಾಗ ಕರೆದ್ರೆ ನಾವು ಕರೆಯೋರ್ಗೆ ನಾವೇನು ಹೇಳಕ್ಕಲ್ಲ, ಅವ್ರು ಇಷ್ಟ ಬಂದಾಗ ಕರ್ಕೊಳ್ಳಿ ನಾವು ಬಿಟ್ಬಿಡಿದ್ವಿ. ಫ್ರೆಂಡ್ಸ್ ನೋಡಿ, ಈಗ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ. ಎಲ್ಲ ಹೆಸರು ನಮ್ಮ ಜಯರಾಮ್ ಸರ್ ಅವ್ರದ್ದೇನೆ. ತುಂಬ ಜನ ನನ್ನ ಹತ್ರನೇ 2-3 ಜನ ಕೇಳಿದ್ರು, ಸರ್ ಅದು ಬೇರೆ ಬೇರೆಯವರ ಒಬ್ರೇನ ಅಂತ. ಹಂಗಾಗಿ ವಿಡಿಯೋಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ಆಮೇಲೆ ನಿಮ್ಮ ದಾಡಿಯಲ್ಲಿ ಹೈಯೆಸ್ಟ್ ಟೈಮ್ ಮಾಡಿರೋ ಕೆಲವೊಂದು ಆಡಿರೋ ಅಕ್ಕಿಗಳೆಲ್ಲ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ನಮ್ಮನೆ ಇದೆ, ಹೆಣ್ಣು ಜೊತೆ ಅಪ್ಪ ಅಮ್ಮ ಎಲ್ಲ ನಮ್ದೇನೆ. ಈ ವರ್ಷ ಚಾಮುಂಡಿಗೆ ಆಮೇಲೆ ಬಿಸಿಲು ಮರಮ್ಮನಿಗೆ ಒಂದು ಬಂಡಿಗೆ 11 ಅವರ್ 52 ನಿಮಿಷ ಆಡಿದ್ದು. 11 ಅವರ್ 52. 11 ಅವರ್ 52 ನಿಮಿಷ. ಆಮೇಲೆ ಯೂಟ್ಯೂಬ್ಗೆ 10 ಅವರ್ 52 ನಿಮಿಷ. ಫ್ರೆಂಡ್ಸ್ ನೋಡಿ, ಮಕ್ಷಿ ಅಲ್ವಾ ಸರ್ ಇದು? ಮಕ್ಷಿ ಗಂಡು ನೋಡಿ. ಈ ವರ್ಷ 11 ಅವರ್ 52 ನಿಮಿಷ ಆಡಿದ್ಯಂತೆ ನೋಡಿ. ಚಾಮುಂಡಿ ಟೂರ್ನಮೆಂಟು ಮತ್ತು ಬಿಸಿಲು ಮರಮ್ಮ ಟೂರ್ನಮೆಂಟ್ಗೆ ನೋಡಿ. ಬಂಡಿಗೆ ಆಗಲಿ ನೋಡಿ, ಟೇಲ್ ಎಲ್ಲ ಆಗಲಿ ನೋಡಿ, ಅಕ್ಕಿ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಆಮೇಲೆ ನೋಡಿ ಸ್ನೇಹಿತರೆ, ಈ ಅಕ್ಕಿ ವಿಶೇಷ ಏನಂತ ಹೇಳಿದ್ರೆ, ಈ ಅಕ್ಕಿ ಆಡಿದ ದಿವಸ ಬೆಂಗಳೂರಲ್ಲಿ ಸುಮಾರು ಒಂದು 300 ಅಕ್ಕಿ ಬಿಟ್ಟಿದ್ರು ಅನ್ಕೊಳ್ಳಿ. ಅಂದ್ರೆ ಸಿಕ್ಕಾಪಟ್ಟೆ ಅವತ್ತು ಟೂರ್ನಮೆಂಟಲ್ಲಿ ಎಲ್ಲರೂ ಅಕ್ಕಿಗಳು ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಬಿಸಿಲು ಅವತ್ತು ಬೆಂಗಳೂರಲ್ಲಿ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮೋರ್ ದೆನ್ 95% ರಿಸಲ್ಟ್ ಬಂದ್ಬಿಟ್ಟಿತ್ತು. ಯಾಕಂದ್ರೆ ಸಡನ್ ಬಿಸಿಲು ಬಂದ್ಬಿಟ್ಟಿತ್ತು. ಫೈನಲ್ ಕಾಂಪಿಟೇಟರ್ ಒಳ್ಳೆ ಅಂದ್ರೆ ಹೆಂಗೆ ಅಂದ್ರೆ ಟಫ್ ಕಾಂಪಿಟೇಷನ್. ಕೊನೆ ರೌಂಡ್ ಬಿಡ್ಬೇಕಾಯ್ತು ಅಕ್ಕಿ, ಒಳ್ಳೆ ಅಕ್ಕಿ ಬಿಡ್ಬೇಕಾಯ್ತು. 3ನೇ ರೌಂಡ್ಗೆ ಇವರೆಲ್ಲ ಟಾಪ್ ಅಕ್ಕಿ ಮೋರ್ ದೆನ್ ಅಂದ್ರೆ 10 ಅವರ್ಸ್ ಮೇಲೆ ಅಕ್ಕಿ ಬಿಡ್ಬೇಕಾಗಿತ್ತು. ಅಂದ್ರೆ ಪೈಪೋಟಿ ಬಹಳ ಚೆನ್ನಾಗಿತ್ತು. 3ನೇ ರೌಂಡ್ಗೆ ಅಕ್ಕಿ ಬಿಡ್ಬೇಕಾಯ್ತು. ಅದರಲ್ಲಿ ಅವತ್ತು ಬಿಸಿಲಿರೋದ್ರಿಂದ ಅಕ್ಕಿಗಳು ಸುಮಾರು 12 ಗಂಟೆ 1 ಗಂಟೆ ಆಗೋಷ್ಟಕ್ಕೆ ಸುಮಾರು ಅಕ್ಕಿ ಕುತ್ಕೊಂಡ್ಬಿಡ್ತು. ಆದ್ರೆ ಈ ಅಕ್ಕಿ ಮಾತ್ರ ಸಂಜೆ 5 ಗಂಟೆ ಚಿಲ್ಲರೆ, ಅಂದ್ರೆ 5 ಗಂಟೆ 11 ಅವರ್ 52 ನಿಮಿಷ ಅಕ್ಕಿ ಅವತ್ತು ಆಡ್ತು. ನಾವು ಮಧ್ಯಾಹ್ನ ಬಂದು ನೋಡಿದಾಗ ಏನಪ್ಪಾ ಈ ಅಕ್ಕಿ ಬಿಸಿಲಲ್ಲಿ ಅಕ್ಕಿ ಕಣ್ಣು ಬಿಡಕ್ಕೆ ಚಾನ್ಸ್ ಇಲ್ಲ. ಆ ಕಣ್ಣು ಬಿಡ್ತೀರಾ ಅಂತ ಚಾನ್ಸ್ ಅಲ್ಲೇ ಅಕ್ಕಿ ಹೋಗಿ ಒಂದು ಮಟ್ಟದಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ತು. ಏನಂತೀರಾ ಸರ್? ನೀವು ಎಷ್ಟು ವರ್ಷ ಮರೆಯೋದಿಲ್ಲ ನಮ್ಗೆ ಈ ಅಕ್ಕಿ ಆಡಿದ್ದು. ಗೋಲ್ಡ್ ಅಲ್ಲ, ಇದೆ ನಮ್ಗೆ ಗೋಲ್ಡ್. ಏನಂತೀರಾ ಮನು? ಅವತ್ತು ನೀವು ಈ ಉಡಾನ್ ನೋಡಿದ್ರೆ ಏನ್ ಅನಿಸ್ತು ನಿಮ್ಗೆ? ಇನ್ನೂ ಹೊಸ ಹಾಕಿ ಅವಾಗ ಆಡಿದ್ದು ಇನ್ನೂ ದಸ್ತಾಲಿ ಪ್ರಕಾರ ಬರೋ ವರ್ಷ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದು ಅನ್ಕೊಂಡಿದ್ದೀವಿ. ಓಕೆ. ಅವತ್ತು ಆ ಬಿಸಿಲಲ್ಲಿ ನಿಮ್ಗೆ ಹೆಂಗೆ ಆಟ ಅನಿಸ್ತು? ದಿನ ನೋಡೋದಕ್ಕಿಂತ ಅವತ್ತು ಹೆಂಗೆ ಆಡ್ತು ನಿಮ್ಗೆ? ಅವತ್ತು ತುಂಬಾ ಖುಷಿ ಆಗೋಂಥ ಆಟ. ಆಮೇಲೆ
ಬಿಸಿಲು ಬಂದರೆ ಮೇಲ್ಕೈ ಆಗೋದು, ತಿರ್ಗಾ ಬಿಸಿಲು ಕಡಿಮೆ ಆದರೆ ತಿರ್ಗಾ ಇದು ಅಡೆ ಆಟ ಆಡೋದು, ಬೊಂಬಾಟ ಆಡ್ತಾ ಇತ್ತು ಅವಾಗ ಅಕ್ಕಿ. ಇಲ್ಲ ಸೂಪರ್ ಬರ್ಡು ಬ್ರದರ್, ಇದು ನಾವು ಕಣ್ಣಲ್ಲಿ ನೋಡಿದ ಅಕ್ಕಿನ ಭಾಳ ಚೆನ್ನಾಗಿ ಆಡ್ತು. ಇವ್ರ ಮನೆಯಲ್ಲಿ ಯಾವಾಗೂ ನಕ್ಷತ್ರವಾಗಿ ಉಳ್ಕೊಳ್ಳುವಂಥ ಒಂದು ಅಕ್ಕಿ ಆಗ್ಬಿಡುತ್ತೆ ಇದು ಅಂತ ನನಗನ್ಸುತ್ತೆ ಬ್ರದರ್. ಇದು ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ನಮ್ಮ ಜೊತೆ ಅಪ್ಪ ಅಮ್ಮ ಎಲ್ಲ ನಮ್ದೇನೆ ಗುಲ್ದಾರ್ ಇದು. ಇದು 8 ಗಲಿ ಬೆಟ್ಟ ಬಿಟ್ಟಾಗ ಈ ಬಿಸಿಲು ಮಾರಮ್ಮನಿಗೆ ಚಾಮುಂಡಿಗೆ 8 ಅವರ್ 50 ನಿಮಿಷ ಆಡಿದೆ. ಅದು ಮಳೆ, ಜೋರ್ ಮಳೆ, ಇಲ್ಲಾಂದ್ರೆ ಇದು ಸಂಜೆ 6 ಗಂಟೆ ಮೇಲೆ ಅಕ್ಕಿ ಇದ್ದು ಅವಾಗ ಗರಿಗಳೆಲ್ಲ ಮುರಿದ್ಕೊಂಡು ಎಲ್ಲ ಇದ್ದು ಗರಿಗಳು ಯಾವ್ದು ಚೆನ್ನಾಗೂ ಇಲ್ಲ ಇರಲಿ, ಎಲ್ಲ ಮುರ್ಕೊಂಡು ಹುಟ್ಟಿದ ಗರಿಯಲ್ಲಿ ಅಡಿದಿದ್ದು. ಹೊಸೆಟ್ ಪಟ್ಟ ಹುಟ್ಟಿದ ಗರಿಯಲ್ಲಿ ಅಡಿಯೋದು 8 ಅವರ್ 50 ನಿಮಿಷ ಸೀಲ್ಗೆ. ನೋಡಿ ಫ್ರೆಂಡ್ಸ್, ಇದು ಗುಲ್ದಾರ್ ನೋಡಿ, ಕಣ್ಣು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ನೇಹಿತರೆ ಇದು ಅಷ್ಟೇನೆ ಸೆಕೆಂಡ್ ರೌಂಡ್ ಅಕ್ಕಿ ಬಿಟ್ಟಿದ್ದಿದ್ದವರು. ಸೆಕೆಂಡ್ ರೌಂಡ್ ಅಕ್ಕಿ ಬಣ್ಣದಲ್ಲಿ 2ನೇ ರೌಂಡ್ಗೆ ಅಕ್ಕಿ ಬಿಟ್ಟಿದ್ದಿದ್ದವರು. ಅಂದ್ರೆ ಇವರು ಈ ವರ್ಷ ಚಾಮುಂಡೇಶ್ವರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಆದ್ರು. ಆಮೇಲೆ ಮಾವಳ್ಳಿ ಟೂರ್ನಮೆಂಟ್ಗಳು ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಆದ್ರು 3 ಬಣ್ಣ ಬಿಡೋ ಅಕ್ಕಿದಲ್ಲಿ. ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಆಗೋಯ್ತು. 31 ಅವರ್ 38 ನಿಮಿಷ ಬಿಟ್ಟು ಇಡೀ ಇವತ್ತು ಕರ್ನಾಟಕದಲ್ಲಿ ನನಗೆ ಅನ್ಸಿರೋ ಹಂಗೇನೆ ಇದೊಂದು ಹೈಯೆಸ್ಟ್ ಟೈಮ್ ಮಾಡಿರೋ ಚಾಮುಂಡಿಗೆ ಹೈಯೆಸ್ಟ್, ಅಂದ್ರೆ ಚಾಮುಂಡಿಗೆ ಹೈಯೆಸ್ಟ್ ಟೂರ್ನಮೆಂಟ್ಗೆ ಲಾಂಗ್ ಟೈಮ್ 3 ಅಕ್ಕಿ ಹೇಳಿದಂಗೆ ಮಳೆಯಲ್ಲಿ ಪಾಪ ಅಕ್ಕಿ ಆಡಿದ್ದು. ಮಳೆಯಲ್ಲೂ ಅಷ್ಟೇ ಹೊಸ ಗರಿಗಳಲ್ಲಿ ನಿಂತ್ಕೊಂಡು ಆ ಥರದಲ್ಲೂ ಅಕ್ಕಿ ತುಂಬಾ ಚೆನ್ನಾಗಿ 8 ಗಂಟೆ ಚಿಲ್ಲರೆ ಆಡ್ತು. ಅವರು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಸಾಯಂಕಾಲ ಅಂತ. ಆದ್ರೆ ಆ ಮಳೆಯಿಂದ ಸ್ವಲ್ಪ ಅಕ್ಕಿ ಕಡಿಮೆ ಆಯ್ತು ಅಷ್ಟೇ ಹೊರತು ಅದ್ರೂ ಕೆಪಾಸಿಟಿ ಇತ್ತು. ನಾವು ಸೆಂಟ್ರಲ್ಲಿ ನಾವು ನೋಡ್ತಿದ್ದಂಗೆನೆ ಇದು 7 ಕಾಲೆಲ್ಲ ಕೂತಿದೆ. ಅಂದ್ರೆ ಈ ಅಕ್ಕಿನೂ ಅಷ್ಟೇ ತುಂಬಾ ಲಾಂಗ್ ಟೈಮ್ ಅಕ್ಕಿ. ಸಾಯಂಕಾಲ 7 ಕಾಲಿಗೆಲ್ಲ ಕುತ್ಕೊಂಡು ಅಕ್ಕಿ. ಅವತ್ತು ಅಷ್ಟೇ ನಾವು ಬರ್ತಡೇ ದಿವಸ ಬಂದಾಗ ನನ್ನ ಮುಂದೆನೆ ರೆಕ್ಕೆ ಹೊಡ್ಬಿಟ್ರು. ಅವತ್ತು ನಾನು ಕೇಳಿದೆ, ಸರ್ ಹೊಡಿಬೇಡಿ ಸರ್ ಅಂದ್ರು. ಇಲ್ಲ ಸರ್ ಸಾಕು ತಗೊಂಡು ಅಲ್ಲ, ಅವತ್ತು 9ನೇ ಗರಿ ಬೀಳ್ಸ್ಕೊಂಡ್ಬಿಟ್ಟಿತ್ತು, 9ನೇ ಗರಿ ಬಿದ್ದುಕೊಂಡ್ಬಿಟ್ಟಿತ್ತು. ಅವತ್ತು ಅದಕ್ಕೆ ರೆಕ್ಕೆ ಹೊಡೆದಾಕಿದ್ರು. ಅಷ್ಟು ಚೆನ್ನಾಗಿ ಆಡಿರೋ ಅಕ್ಕಿ. ಬರೋ ವರ್ಷಕ್ಕೆ ತುಂಬಾ ಒಳ್ಳೆ ಟೈಮ್ ನೋಡುವಂತ ಅಕ್ಕಿಗಳು ನೋಡಿ. ಆ ಶೇಪ್ ಆಗಲಿ, ಆ ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ನೋಡಿ, ಆ ವಿಂಗ್ಸ್ ಎಲ್ಲ ನೋಡಿ, ಆ ರೆಕ್ಕೆಗಳ ಸ್ಟೈಲ್ ನೋಡಿ, ಬಹಳ ಚೆನ್ನಾಗಿದೆ ಬ್ರದರ್ ಬರ್ಡ್ ಇದು. ಫ್ರೆಂಡ್ಸ್ ನೋಡಿ, ಈಗ ನಮಗೆ ಗೊತ್ತಿರೋಂಗೆ 3 ಅಕ್ಕಿ ಬಿಡೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು 30-35 ವರ್ಷದ ಹಿಂದೆ ಅನ್ಸುತ್ತೆ 31 ಅವರ್ 58 ನಿಮಿಷ ಏನೋ ನಮ್ಮ ಸೀನಾಸ್ವಾಮಿ ಸರ್ ಬಿಟ್ಟಿದ್ರು 3 ಅಕ್ಕಿ. ಅದು ಇದುವರೆಗೂ ಯಾರು ಆ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ಸಾರ್ ತುಂಬಾ ಹತ್ರದವರೆಗೂ ಬಂದ್ರು 31 ಅವರ್ 38 ನಿಮಿಷ ಅಲ್ವಾ ಸರ್? ಅದು ಮಳೆಯಿಂದ ಮಿಸ್ ಆಯ್ತು. ಇಲ್ಲಾಂದ್ರೆ ತುಂಬಾನೇ ಹತ್ರಕ್ಕೆ ಬಂದಿದ್ರು ಅವರು. 100% ನಾನು ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಯ್ತು. ಇರ್ಲಿ, ಈ 2026ರಲ್ಲಿ ಅವ್ರು ಅದೇನಿದೆ ನಮ್ಮ ಸೀನಾಸ್ವಾಮಿ ಸರ್ ರೆಕಾರ್ಡ್ ಅದು ಹೊಡಿಲಿ ಅಂತ ಹೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಫ್ರೆಂಡ್ಸ್. ರೆಕಾರ್ಡ್ ಮುರಿಯಕ್ಕೆ ಅಷ್ಟೇ. ನಿಮ್ಮ ಮನೆಗಳಲ್ಲೂ ಅಕ್ಕಿ ಇರ್ತವೆ, ಪ್ರಯತ್ನ ಮಾಡ್ರಿ, ಬಿಡಕ್ ಹೋಗ್ಬೇಡ್ರಿ. ನಿಮ್ಮ ಮನೇಲೂ ವಜ್ರಗಳೇ ಇರ್ತದೆ, ಬಿಡ್ರಿ. ಎಲ್ಲಾರ ಮನೇಲೂ ಅಕ್ಕಿಗಳೇ. ಖುಷಿಯ ನೋಡೋಣ. ನೀವು ಅಷ್ಟೇ 31 ಅವರ್ 58 ನಿಮಿಷ ನಿಮ್ಮ ಮನೆಗಳಲ್ಲೂ 33 ಅವರ್ ಅಕ್ಕಿ ಆಡಿಸ್ಲಿ ಅಂತ ನಾನು ಇದ್ರ ಪರವಾಗಿ ನಿಮ್ಗೆಲ್ಲ ಇಲ್ಲ. ಏನೇ 31-35 ನಿಮಿಷ ಯಾರು ಅದ್ರ ಮೇಲೆ ಟ್ರೈ ಮಾಡಿದೆ, ಅದಕ್ಕೆ ಈ ವರ್ಷ ಸ್ಪೆಷಲ್ ಪ್ರೈಸ್ ಕೊಡ್ತೀನಿ. ಏನ್ ಕೊಡ್ತೀರಾ ಸರ್ ಸ್ಪೆಷಲ್ ಪ್ರೈಸ್? ನೀವು ಏನ್ ಹೇಳ್ತೀರಾ ಅದು ಕೊಡ್ತೀನಿ. ಸರ್ ನಿಮ್ ಬಾಯಿಂದ ಹೇಳಿ ಸರ್. 25,000 ಬಹುಮಾನ ಕೊಡ್ತೀನಿ. ನೋಡಿ ಸರ್, ಯಾರನ 31 ಅವರ್ 35 ನಿಮಿಷ 38 ನಿಮಿಷ 31 ಅವರ್ 39 ನಿಮಿಷ 3 ಅಕ್ಕಿ ಯಾವುದೇ ಟೂರ್ನಮೆಂಟ್ ಅಲ್ಲಿ ಯಾವುದೇ ಆಗ್ಬಿಡ್ಲಿ, ಬೆಂಗಳೂರಲ್ಲಿ ಮಾತ್ರ ಎಲ್ಲನಾಗ್ಲಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಆಗ್ಬಿಡ್ಲಿ, ಆಗ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲಾನ ಆಗ್ಬಿಡ್ಲಿ. 31 ಅವರ್ 38 ನಿಮಿಷ ಬೇರೆ ಬೇರೆ ಅಕ್ಕಿಗಳನ್ನು ಬಣ್ಣಕ್ಕೆಲ್ಲನ ಬಿಟ್ರೆ ಒಂದು ಒಳ್ಳೆ ಟೂರ್ನಮೆಂಟ್ಗೆ ಇವ್ರು 25,000 ರೂಪಾಯಿ ಬಹುಮಾನವಾಗಿ ಕೊಡ್ತಾರೆ ಸರ್. ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ, ಬಿಡ್ರಿ ಸರ್. ಹೇಳ್ತೀನಿ, ಸಂತೋಷ ಬಿಡ್ಲಿ, ಖುಷಿ ಪಡ್ತೀವಿ ಬಿಡ್ರಿ. ಅವರು ಖುಷಿಯಾಗಿ ಒಪ್ಕೊಂಡಿದ್ದಾರೆ ಸರ್. ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಟೂರ್ನಮೆಂಟ್ಗೆ 9 ಅವರ್ 48 ನಿಮಿಷ ಆಡಿದೆ ಗಂಗಾ ಕಾವೇರಿಗೆ. ಯಾವ ವರ್ಷ ಸರ್? 23ಕ್ಕೆ 23ಕ್ಕೆ ಫ್ರೆಂಡ್ಸ್ ನೋಡಿ, ಇಯರ್ ಒಂಚೂರು ಕನ್ಫ್ಯೂಸ್ ಇದೆ. ಇಲ್ಲ 23ನೇ 23ರಲ್ಲಿ ಆಡಿದೆ ಅಂತ ನೋಡಿ. ತಾಮ್ರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಶ್ರೀ ಮಾರುತಿ ದಾವಡಿಲಿ ತಾಮ್ರಲ್ ಬಣ್ಣಗಳು ಫೇಮಸ್ ಫ್ರೆಂಡ್ಸ್. ಈಗ ಸಾರ್ ಮನೆಯಲ್ಲಿ ಫೇವ್ರೇಟ್ ಬ್ರೀಡ್ಗಳಲ್ಲಿ ತಾಮ್ರಲ್ಗಳು ಕೂಡ ಒಂದು ಲೈನು ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಕಣ್ಣು ನೋಡ್ತಾ ಇದ್ದೀರಾ.
ಫ್ರೆಂಡ್ಸ್ ನೋಡಿ ಬಿಡ್ತೀನಿ. ನೋಡಿ ಆ ಶೇಪ್ ಆಗಲಿ, ಟೇಲು, ವಿಂಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಸಾರ್ ಏನಂದರೆ ಆವಾಗಿಂದನೂ ಅವನ್ನ ಆ ಬ್ರೀಡ್ನ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಇದ್ರದ್ದೆಲ್ಲ ಆಟ ಹೆಂಗೆ ಸರ್? ಇದೆಲ್ಲ ಒಂದು ಮಟ್ಟದಲ್ಲಿ ಕೆರಡೆ ಇರ್ತದೆ, ಒಂದು ಕಾಲಕ್ಕೆ ಕೆರಡೆ ನೆಲದ ಮೇಲೆ ಇರ್ತದೆ. ತುಂಬಾ ದೂರ ಬರ ಹೋಗ್ತದೆ. ಗಾಳಿ ಇದೆ, ಗಾಳಿ ಇಲ್ಲ ಅಂದ್ರೆ ಸ್ವಲ್ಪ ದೂರ ಬರ ಕಮ್ಮಿ ಇರ್ತದೆ ಅಷ್ಟೇ. ಗಾಳಿ ಇದ್ದಷ್ಟು ನಿಮ್ಗೆ ಎಷ್ಟು ದೂರ ಹೋಗ್ಬೇಕು ಅಷ್ಟು ದೂರ ಹೋಗ್ತಾ ಇರ್ತೇವೆ. ಓಕೆ ಓಕೆ. ಈ ಲೈನ್ ಎಲ್ಲ ಹಂಗೇನಾ ಸರ್, ಇಲ್ಲ ಪರ್ಟಿಕ್ಯುಲರ್ ಆಗಿ ಈ ಬರ್ಡ? ಈ ಬರ್ಡಂಗೆ ಸರ್ ಈ ನಗಿನಗಳಲ್ಲಿ ಈ ನಗಿನ ಸೇಮ್ ಎಲ್ಲ ಒಂದೇ. ಗಾಳಿ ಇದ್ರೆ ನೀವು ಚೆನ್ನಾಗಿ ಆಡುತ್ತೆ. ಗಾಳಿ ಇದ್ದಷ್ಟು ಅಷ್ಟು ಚೆನ್ನಾಗಿ ಆಡ್ತಾ ಇರ್ತದೆ. ಓಕೆ ಓಕೆ. ಎದುರು ಗಾಡಿಗೂ ನುಕ್ಕೊಂಡು ಹೋಗ್ತಾ ಇರ್ತೀವಿ. ಇದು ಗಾಳಿ ಇದ್ರೆ ಎಷ್ಟು ದೂರ ಬೇಕು ಅಷ್ಟು ದೂರ ಇನ್ನು ಮುಂದಕ್ಕೆ ಹೋಗ್ತಾ ಇರ್ತದೆ. ಹೋಗುತ್ತೆ. ಓಕೆ ಓಕೆ. ಬಿಸಿಲು ಇದ್ರೆ ಸ್ವಲ್ಪ ದೂರ ಬರಕ್ಕೆ ಮನೆ ಹತ್ರನೇ ಇರ್ತದೆ. ಗಾಳಿ ಇದ್ದಷ್ಟು ಸಿಕ್ಕಾಪಟ್ಟೆ ದೂರ ಹೋಗ್ತಾ ಇರ್ತದೆ. ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ನಮ್ಮನೆ ಮಗನೇ. ಇದು ಸೀಲೆ 7 ಮುಕ್ಕಾಲು ಅಡಿದೆ. ಇದು ಯಾವ ಲೈನ್ ಸರ್? ಇದು ನಗಿನ ಲೈನ್? ಎಲ್ಲ ನಗಿನೇ ನಮ್ದು. ಯಾಕಂದ್ರೆ ಇದು ಕಲರ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಎಲ್ಲ ನಗಿನ ಎಲ್ಲ ವೆರೈಟಿ ಬರ್ತದೆ. ಬಿಳೆ ತಾಮ್ರಲ್ಲಿ ಬರುತ್ತೆ, ಕೆಂಪು ತಾಮ್ರಲ್ಲಿ ಬರುತ್ತೆ. ಎಲ್ಲ ಇವೆಲ್ಲ ಒಂದೇ ಬಣ್ಣನೆ, ಒಂದೇ ಜಾತಿನೇ. ಇದು ಯಾವ ವರ್ಷ ಸರ್ ಆಡಿದ್ದು? ಇದು 23ನೇ. ಫ್ರೆಂಡ್ಸ್ ನೋಡಿ 2023ರಲ್ಲಿ ಆಡಿರೋದು ಇದು. 23, 24 ನಿಮ್ಮ ಯೂಟ್ಯೂಬ್ಗೂ ಆಡಿದೆ. ನಮ್ಮ ಯೂಟ್ಯೂಬ್ಗೂ 2 ಅಕ್ಕಿ ಬಿಟ್ಟಿದ್ರು. ಆ ವರ್ಷನೂ ಈ ಅಕ್ಕಿ ಒಂದು ಅಕ್ಕಿ ಆಡಿದೆ. ಓಕೆ. ಈಗ 10 ಅವರ್ 52 ನಿಮಿಷ ಆಡಿರೋ ತಾಮ್ರಲ್ಲೂ ಇದು 2 ಆಡಿದ್ದು ಆಗ. ಸರ್ ಈ ಅಕ್ಕಿ ಆಟ ಹೆಂಗೆ ಸರ್? ಇದು ಸ್ವಲ್ಪ ದೂರ ಬರೋದು, ಒಂದು ಕಾಲ ಅಕ್ಕಿಯಲ್ಲಿ ಇರ್ತದೆ. ಆಮೇಲೆ ಇದು ಅಷ್ಟೇ 7 ಮುಕ್ಕಾಲು 8 ಗಂಟೆ ಕುತ್ಕೋತದೆ ರಾತ್ರಿ. ಇದೆಲ್ಲ ಎಷ್ಟೊತ್ತಾಗ್ಲಿ ನೀವು ಕತ್ಲಲ್ಲಿ ಬಂದು 7:30 ಆದ್ರೂ ಬಾಜಿ ಮಾಡಿ ಕೂತ. ಇವೆಲ್ಲ ಇದು ಏನಂತ ಹೇಳಿದ್ರೆ ಒಂದು ವಿಶಾಲವಾದಂತ ಜಾಗ. ಈ ವಿಶಾಲವಾದ ಜಾಗದಲ್ಲಿ ನಾವು ಯಾವಾಗೂ ನಮ್ಮ ಜಯರಾಮ್ ಅವ್ರು ಕೇಳ್ತಾ ಇದ್ರಿ, ಸರ್ ನಿಮ್ಮ ಮನೆ ಮೇಲೆ ಎಷ್ಟು ಒಳ್ಳೆ ಜಾಗ ಇದೆ, ನೀವೊಂದು ಒಳ್ಳೆ ಅಕ್ಕಿ ಬಿಡ್ರಿ ಅಂತ ಹೇಳ್ತಾ ಇದ್ರಿ. ಕೊಟ್ಟು ಅವರು ಇಲ್ಲ ಹೇಮಂತ್, ನನಗೆ ಅಕ್ಕಿ ಆಡ್ಸೋರು ಜನ ಇರಲಿಲ್ಲ, ನನಗೆ ಆ ಜಾಕಿಗಳು ಒಳ್ಳೆಯವ್ರು ಬೇಕಾಯ್ತು ಅಂತ ಹೇಳಿದ್ರು. ಪಾಪ ಅವ್ರಿಗೂ ಅವ್ರದೇ ಬಿಸ್ನೆಸ್ ಬಹಳ ಟೈಟು. ಪಾಪ ಬೆಳಿಗ್ಗೆ ಬಂದ್ರೆ ರಾತ್ರಿ ಆಗೋಗ್ಬಿಡುತ್ತೆ, ಅಕ್ಕಿಗಳು ನೋಡ್ಕೊಳಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಈ ವರ್ಷ 26ರಲ್ಲಿ ಒಂದು 25ರಲ್ಲಿ ಆ ಜಾಕಿಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಇಡೀ ನಮ್ಮನ್ನಂತೂ ಕರೆದು ಹೇಳಿದ್ರು, ನೋಡಿ ಹೇಮಂತ್ ನೀವು ಹೇಳ್ತಾ ಇದ್ರಿ ಈ ಜಾಗದಲ್ಲಿ ಅಕ್ಕಿ ಬಿಡಬೇಕು ಅಂತ, ನೀವು ಬಿಟ್ಟಿದ್ದೀರಿ ಅಂತ. ಚಾಂಪಿಯನ್ಸ್ ಬರ್ಡಲ್ಲೂ ಬಿಟ್ರು. ಅದರಲ್ಲಿ ವಿಶೇಷವಾಗಿ ಒಂದು ತಾಮ್ರಲು. ಆ ತಾಮ್ರಲ್ಲೇ ನೋಡಿ ಇವತ್ತು ಆ ತಾಮ್ರಲ್ಲೇ ಇವ್ರ ಮನೆಗೆ ಈ ಅಕ್ಕಿಗೆ ಒಂದು ಧ್ರುವ ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನ್ ಸರ್ ಅಂತೀರಾ? ಈ ಧ್ರುವ ತಾರನೇ ಅದು ಧ್ರುವ ತಾರನೇ. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನಿಮ್ ಯೂಟ್ಯೂಬ್ ಅಲ್ಲಿ ಸೆಕೆಂಡ್ ಇದು ಹೋದ ವರ್ಷ ನಮ್ಮ ಯೂಟ್ಯೂಬ್ ಕಪ್ಗೆ ಸೆಕೆಂಡ್ ರನ್ನರ್ ಅಪ್ ಆಯ್ತು ಅಷ್ಟೇ ಈ ಅಕ್ಕಿ. ಆಮೇಲೆ ಸಿಂಗಲ್ ಅಕ್ಕಿ ಮಾಡಿದಾಗ 11 ಅವರ್ 12 ಗಂಟೆಗೆ 2 ನಿಮಿಷ ಕಮ್ಮಿ ಆಯ್ತು. ಇವ್ರ ಮನೆಗೆ ನಾನು ಯಾವಾಗ ಹೇಳ್ತಾ ಇದ್ದೆ, ಸರ್ ಅದು ಧ್ರುವ ತಾರನೇ ನಿಮ್ಮ ಮನೆಗೆ ಅಂತೇಳಿ. ಯಾಕೆಂದ್ರೆ ಆ ಅಕ್ಕಿನ ಕೈಯಿಂದ ಬೆಳಗ್ಗೆ ಎತ್ತಿ ಬಿಟ್ಬಿಟ್ರೆ ಸಾಕು, ಅದು ಸಾಯಂಕಾಲನೇ ಕುತ್ಕೊಡುವಂತ ಅಕ್ಕಿ. ಅಷ್ಟು ಒಳ್ಳೆ ಬರ್ಡು. ಛತ್ರಿ ಮೇಲಿಂದ ಒಂದು 4 ಅಡಿ ಇದ್ರೂ ಅಷ್ಟೇನೆ ಅವ್ರಿಗೇನು ಭಯ ಇರಲ್ಲ. ಯಾಕೆಂದ್ರೆ ಅಷ್ಟು ಒಳ್ಳೆ ಆಟ. ಸುಮ್ಮನೆ ಒಂದೇ ಒಂದು ಪೇರ್ ಮಾಡಿ ಇನ್ನೊಂದ್ಸತಿ ಹಿಂಗೆ ಪೇರ್ ಮಾಡಿದ ಅಷ್ಟೊತ್ತಿಗೆ ಇಷ್ಟಾಗ್ಬಿಡೋದು ಅಕ್ಕಿ. ಬಹಳ ನೀಟಾಗಿ ದೂರ ಬರ ಆಗ್ಲಿ, ಇನ್ನೊಂದು ಹಾಕಿ ವಿಶಾಲವಾದಂತಹ ಮೈದಾನದಲ್ಲಿ ಅಷ್ಟು ಚೆನ್ನಾಗಿ ಅಕ್ಕಿ ಆಡೋದು. ಇವ್ರ ಮನೆಗೆ ಒಂದಂತ ಫೇವ್ರೇಟ್ ಅಕ್ಕಿ ಅಂತ ಹೇಳೋದು. ಏನಂತೀರ ಸರ್ ಈ ಅಕ್ಕಿ ಬಗ್ಗೆ ನಿಮ್ಗೆ? ಇದು ನಾವು ಹೇಳಿಲ್ಲ, ಬಾಯ ಬರಲ್ಲ ನಮ್ಗೆ ಇದ್ರ ಬಗ್ಗೆ ಹೇಳೋದಕ್ಕೆ. ನಮ್ಗೆ ಯಾಕಂದ್ರೆ ಹೆಸರು ಇವತ್ತು ಇಷ್ಟೆಲ್ಲ ಬರೋಕೆ ಅದೇ ಮೂಲ ಕಾರಣ. ನಿಮ್ ಯೂಟ್ಯೂಬ್ ಬೆಂಗಳೂರಿಗೆ ಚಾಂಪಿಯನ್ ಸೆಕೆಂಡ್ ಪ್ರೈಸ್ ಯೂಟ್ಯೂಬ್ ಅಲ್ಲೂ. ಈ ವರ್ಷ ಫಸ್ಟ್ ರೌಂಡ್ ಬಂದು 11 ಅವರ್ 58 ನಿಮಿಷ ಇರ್ದು. ಅದಾದ್ಮೇಲೆ ಚಾಮುಂಡಿಗೆ ಬಿಸಿ ಬಣ್ಣಕ್ಕೆ ಬಿಟ್ಟಾಗ 10 ಅವರ್ 52 ನಿಮಿಷ. ಇದಾದ್ಮೇಲೆ ಗುಲ್ದಾರ್ ಬಂದು 8 ಅವರ್ 50 ನಿಮಿಷ. ಇನ್ನೊಂದು ಮಕ್ಷಿ ಬಂದು 11 ಅವರ್ 52 ನಿಮಿಷ. ಈ 3 ಅಕ್ಕಿಯಿಂದ ಬಂದು 31 ಅವರ್ 32 ನಿಮಿಷ. ಈ ವರ್ಷ ಒಳ್ಳೆ ಟೈಮ್ ಮಾಡಿ ನಮ್ಗೆ ಒಳ್ಳೆ ಮರ್ಯಾದೆ ಸಿಗಕ್ಕೆ ಇದೇ ಮೂಲ ಕಾರಣ. ಸರ್ ಈಗ ಅಕ್ಕಿ ಏನೈತೆ ಸರ್? ಅದು ಎಲ್ಲ ಸ್ವಲ್ಪ ಹುಷಾರಿಲ್ಲ, ಅದು ರೆಡಿ ಮಾಡ್ತಾ ಇದೀಗ. ಸ್ವಲ್ಪ ಡಲ್ ಆಗಿದೆ ಅಕ್ಕಿ, ಅದಕ್ಕೋಸ್ಕರ ಎಲ್ಲೋ ಬೇರೆ ಕಡೆ ಇಟ್ಟಿದ್ದಾರೆ ಅಷ್ಟೇ. ಈ ಅಕ್ಕಿ ಬಗ್ಗೆ ನೀವು ಏನೇನ್ ಹೇಳ್ತೀರಾ ಹೇಳಿ ಸರ್. ಇದಕ್ಕೆ ನಾವ್ ಹೇಳಕ್ಕೆ ಮೊದ್ಲು ಇಲ್ಲಿ ಬಂದು ಜನ ನೋಡಿದಾರಲ್ಲ ಅವ್ರು. ಈಗ ನೀವು ಬಂದು ನೋಡಿದ್ರೆ, ನೀವು ಅದು ಆಡೋದು ನೋಡಿ ನೀವೇ ಧ್ರುವ ತಾರೆ ಅಂತ ಹೇಳಿದ್ರ. ಇವ್ರು ಅವತ್ತು ಯೂಟ್ಯೂಬ್ ಅಲ್ಲಿ ಆಡ್ದಾಗ ಬಂದು ಸುಮ್ನೆ ಬಂದು ಹೋಗೋಣ ಅಂತ ಬಂದ್ರು. ಇವ್ರು ಅವತ್ತು ಹೇಳಿದ್ರು, ಖುಷಿ ಪಟ್ಬಿಟ್ಟು ಅದು ಗೇಟ್ಲಿಂಗ್ ಮಾಡೋದು ನೋಡಿ ಅವ್ರು ಅರ್ಜೆಂಟ್ ಎಲ್ಲ ಹೋಗ್ಬೇಕು ಬಡ ಆಗ್ಬಿಟ್ಟು ಇವ್ರೊಂದು 2-3 ಅವ್ರು ನೋಡಿದ್ದಾರೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಆಡೋದು ಫೋಟೋ ಸಮೇತ ನಿಮ್ಗೆ ಎಲ್ಲ ಇದೆ. ಯಾಕಂದ್ರೆ ಇದು ಬಿಟ್ಟ ಆಗಲ್ಲ, ಇದು ಬಂದು ಸುಮ್ಮನೆ ಆಡೋದಿಲ್ಲ. ಎಂತ ಟೈಮಲ್ಲಿ ಬರೋ ಗೇಟ್ಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ
ಒಂದು ಹೇಳಿದ್ರು ಖುಷಿ ಅವಾಗ ಹಂಗಿಡ್ಲಿ ಮಾಡಿ ದೂರ ಬರೋ ಹೋಗಿ ಒಂದೇ ಒಂದು ಸೆಕೆಂಡ್ ಮುಕ್ಕಾಲಕ್ಕೆ ಒಂದೇ ಒಂದು ಸೆಕೆಂಡ್ ಮರದ ಮೇಲೆ ಇರ್ತದೆ, ಕೆಳಗಡೆ ನಮ್ಮ ತಲೆ ಮೇಲೆ ಇರ್ತದೆ. ನೋಡಿ ಫ್ರೆಂಡ್ಸ್, ಇದು ನಾನು ನೋಡಿದ್ದೀನಿ, ನಮ್ಮ ರಘು ಅವರು ನೋಡಿದ್ದಾರೆ. ನನಗೆ ಬಹಳ ಖುಷಿ ಆಗುವಂತ ಒಂದು ಅಕ್ಕಿ. ಯಾಕೆಂತ ಹೇಳಿದ್ರೆ ಒಂದ್ಸತಿ ನಾವು ಹೊಸದಾಗಿ ಬಂದು ನೋಡಿದ ತಕ್ಷಣ ಭಯ ಆಗ್ಬಿಡೋದು ಅಕ್ಕಿ. ಏನಪ್ಪಾ ಇಷ್ಟ ಮೇಲೆ ಇತ್ತು ಚಕ್ಕಂತ ಛತ್ರಿಗೆ ಬಂದ್ಬಿಡೈತೆ ಅದು. ಛತ್ರಿಯಿಂದ 1.5 ಅಡಿ 2 ಅಡಿನೇ. ಆಮೇಲೆ 2 ಅಡಿ ಇದ್ರು ಸುಮ್ಮನೆ ಹಿಂಗ್ ಅಂದ್ರೆ ಸಾಕು, ಒಂದು ಬೇರೆ ಮಾಡಿ ಇನ್ನೊಂದು ಅಷ್ಟೊತ್ತಿಗೆ ಹಿಂಗ್ ಎಲ್ತಿದ್ರೆ ಒಂದಿಷ್ಟ ಆಗ್ಬಿಡೋದು. ಗೀಟ್ಲಿ ಎಲ್ಲ ಆಗೋಷ್ಟು. ಆಮೇಲೆ ಬೆಳಿಗ್ಗೆನೆ ಒಂದು ಆಟ ಇರುತ್ತೆ, ಮಧ್ಯಾಹ್ನ ಒಂದು ಆಟ ಇರುತ್ತೆ, ಸಾಯಂಕಾಲನೇ ಒಂದು ಆಟ ಇರುತ್ತೆ. ಆಮೇಲೆ ಈ ಸಾಯಂಕಾಲನೂ ಅಷ್ಟೇ, ಸಾಯಂಕಾಲ ಕತ್ಲಾದಾಗೂ ಅಷ್ಟೇ. ಇದು ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎಲ್ಲನ ದೂರ ಬರ ಹೋಗ್ತಾ ಇರಲಿ, ಇವು ಯಾರು ಯೋಚನೆ ಮಾಡುವಂತ ವಿಚಾರನೇ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಕ್ಕಿ. ನೀವು ಎಷ್ಟೊತ್ತಾದ್ರೂ ಅಷ್ಟೇ ಕುತ್ಕೊಳ್ಳುವಂತ ಅಕ್ಕಿ. ಇವ್ರ ಮನೆಯಲ್ಲಿ 7:15 7:15 ಇವರೆಲ್ಲ ಸಾಯಂಕಾಲ ಮಧ್ಯಾಹ್ನದೆಲ್ಲ ಅಕ್ಕಿ ಬಿಟ್ಬಿಟ್ಟು ಸಾಯಂಕಾಲ 7:15 7:15 ಕುತ್ಕೊಳ್ಳೋದು. ನನಗೆ ಫೋನ್ ಮಾಡಿ ಹೇಳೋರು, ಹೇಮಂತ್ ನೋಡಿ ಇವತ್ತು ಹಿಂಗೆಲ್ಲ ಕುತ್ಕೊಂಡೈತೆ ಹಿಂಗೆಲ್ಲ. ಅಷ್ಟು ಪವರ್ಫುಲ್ ಅಕ್ಕಿಗಳು, ಅಷ್ಟು ಗ್ಯಾರಂಟಿ ಅಕ್ಕಿ. ನಾನು ಆ ಕಾಲಕ್ಕೆ ಹೇಳ್ತಿದ್ದೆ, ಸರ್ ನಿಮ್ಮ ಮನೆ ಧ್ರುವ ತಾರೆ ಸಾರ್ ಅಂತ ಇದೆ. ಇವತ್ತು ಅವ್ರ ಮನೆಗೆ ಆ ಧ್ರುವ ತಾರೆ ತರ ಹೆಸರು ತಂದ್ಕೊಟ್ಟಿದೆ. ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಏನು 3 ಅಕ್ಕಿದಲ್ಲಿ ಈ ಅಕ್ಕಿ ಒಂದು ಆಟನೂ ಅವ್ರಿಗೆ ಹೆಸರು ತಂದ್ಕೊಡೋಂಥ ಕೆಲಸ ಮಾಡಿದೆ ಸರ್. ಆಮೇಲೆ ಈ ಅಕ್ಕಿದ ಒಂದು ವಿಶೇಷ ಇದೆ. ವಿಶೇಷ ಏನಂದ್ರೆ ಇದೆಲ್ಲ ನಾವು ಬೇರೆ ತರ ಬೆಂಗಳೂರಲ್ಲಿ ಅಕ್ಕಿ ಬಿಡ್ತಾರೆ, ಆ ತರ ಬಿಡೋ ಅಕ್ಕಿ ಅಲ್ಲ. ಇದು ಚಿಕ್ಕ ಹುಡುಗರ ಮನೆಗೆ ಬಿಟ್ಟು ಅಕ್ಕಿ ಇರ್ತದೆ. ಇದು ಏನಂದ್ರೆ ಬೇರೆಯವ್ರು ನಾವು ರೆಕ್ಕೆ ಸೀಸನ್ ಬಂದ ರೆಕ್ಕೆ ಕಿತ್ತೆಲ್ಲ ಕೊಡ್ತೀವಿ, ರೆಕ್ಕೆ ಬಂದು ಒಣಗ್ತದೆ, ತಿರ್ಗಾ ಬಾಲನ ಕಿತ್ಕೊಟ್ಬಿಡ್ತೀವಿ. ಬಾಲ ಕಿತ್ಕೊಂಡು ಬೆಂಗಳೂರೆಲ್ಲ ಅಕ್ಕಿ ಆಲ್ರೆಡಿ ಬಿಡ್ತಾ ಇರ್ತಾರೆ. ನಾವು ಕೇಳ್ತೀವಿ ಜನಗಳೆಲ್ಲ ಆಗಲೇ 4 ಅವರ್ ಬಂದು 5 ಅವರ್ ಬಂದದೆ, ಅಲ್ಲಿವರೆಗೂ ಗೂಡಿನ ಈಚೆ ಬಿಡಲ್ಲ. ಇದನ್ನ ಅರ್ಧ ಬಾಲ ಬಂದವ್ರಿಗೂ ಗೂಡಲ್ಲೇ ಇರ್ತದೆ. ಅರ್ಧ ಬಾಲ ಬಂದ್ಮೇಲೆ ಈಚೆ ಒಂದು ಬೆಳಿಗ್ಗೆ ಹೊತ್ತು ರೆಕ್ಕೆ ಬಂದು ಬಾಲ ಬಂದ್ಮೇಲೆ ಒಂದು ಅರ್ಧ ಅವರ್ 1 ಅವರ್ ಈಚೆ ಬಿಡು ಒಂದು ಆಟ ಆಡ್ಕೊಂಡಿರ್ತದೆ. 1 ವಾರ ಆಗಷ್ಟಕ್ಕೆ ಅದು ಬಾಡಿ ಆಗ್ಲೇ ಆಲ್ರೆಡಿ ರೆಡಿ ಮಾಡ್ಕೊಬಿಡ್ತದೆ, ಆಡಕ್ಕೆ ರೆಡಿ ಮಾಡ್ಕೊಬಿಡ್ತದೆ. ಬಾಲ ಕಟ್ಟಿ ಬಿಟ್ಟರೆ ಅದು ಬೇರೆ ಅಕ್ಕಿ ಥರ ಏಕ್ದಮ್ ಮೇಲಲ್ಲಿ ಹೋಗೋದಿಲ್ಲ. ಛತ್ರಿ ಮೇಲೆ 4-5 ಅಕ್ಕಿ ಹಾಕ್ಬಿಟ್ಟು ಇದು ಬಿಟ್ಬಿಟ್ಟು ಬಾಲ ಕಟ್ಬಿಟ್ರೆ ಸೀದಾ ಮೇಲೂ ಅಲ್ಲಿ ಕೂತ್ಕೊಂಡು ಸುಮ್ಮನೆ 5 ನಿಮಿಷ ಗುಮಾಯಿಸ್ಕೊಂಡಿದೆ. ನಾವು ಸುಮ್ಮನೆ ಹಿಂಗೆ ಬಿಟ್ಟರೆ ಸಾಕು ಒಂದು 4-5 ಚಕ್ಕರ್ ಆಡ್ಕೊಂಡು ಕೂತ್ಕೊತಿದೆ. ಮಾನಸ ಬಿಟ್ಟರು ಒಂದು 5-6 ಚಕ್ಕರ್, ಒಂದು 8-10 ಚಕ್ಕರ್ ಆಡ್ತದೆ. ಸಾಕ್ಬಿಡೋದು. ಇನ್ನೊಂದು ದಿವಸ ಬಿಟ್ರು ತಿರ್ಗಿ ಒಂದು 10-12-15 ಚಕ್ಕರ್ ಆಡ್ಕೊಂಡು ಕೂತ್ಕೋದು ಅಷ್ಟೇ. ಇದೇ ನಾನು ದೂರ ತೊಗೊಂಡು ಒಂದು ಅಷ್ಟು ದೂರ ಬಿಟ್ಟರೆ ಅವತ್ತೇ ಬಿಟ್ಟಿಸ ನಾನು ಅರ್ಧ ಮುಕ್ಕಾಲು ಒಂದು ಕಾಲು ಅಕ್ಕಿಯಲ್ಲಿ ಆಡ್ಕೊಂಡ್ಬಿಟ್ಟು ಕೂತ್ಕೋದೆ. ಆದರೂ ಮಾನಸ ಬಿಟ್ಬಿಟ್ರೆ 2-3 ಅವರ್ 3 ಅವರ್ ಬರ್ತದೆ. ಇನ್ನು 3-4 ದಿವಸ 5 ದಿವಸಕ್ಕೆ ಹೆಚ್ಚಿಗೆ 4-5 ಅವರ್ ಬಂದ್ಬಿಡ್ತದೆ. ಅದಾದ್ಮೇಲೆ ನಿಲ್ಲಿಸ್ಬಿಟ್ಟು ಒಂದು 3 ಸಲ ತಿರ್ಗಾ ಬಿಟ್ಟು ಬಾಲ ಕಟ್ಟ ಒಂದು 2 ಅವರ್ 3 ಅವರ್ ಆಡ್ತದೆ. ತಿರ್ಗಾ ಬಾಲ ಬಿಟ್ಟು ತಿರ್ಗಾ 6 ಅವರ್ 7 ಅವರ್ ಬಂದ್ಬಿಡ್ತದೆ. ಉಡನ್ ಬಂದ್ಬಿಡ್ತದೆ ಆಲ್ರೆಡಿ. ಇದನ್ನ ನಮಗೆ ತಿರ್ಗಾ ಎಷ್ಟು ಅವನ್ನ ಸಿಂಗಲ್ ಉಡನ ಮಾಡ್ಕೋಬಹುದು, ಡಬಲ್ ಉಡನ ಮಾಡ್ಕೋಬಹುದು. ನಮ್ಗೆ ಯಾವ ಸೀಲ್ ಅಂದ್ರೆ ಅದು ಗೊತ್ತಾಗ್ಬಿಡ್ತದೆ. ಈ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಒತ್ತೀವಿ, ಸೀಲ್ ಒತ್ತುತ್ತಾರಂದ್ರೆ ಅವತ್ತು ನಾನು ಆಡ್ಬೇಕು ಅಂತ ರೆಡಿಯಾಗಿರ್ತದೆ. ಇದು ಬಿಟ್ಟಾಗಲ್ಲ ಸೀಲ್ ಪ್ರೈಸೇ. ಸರ್ ಇದನ್ನ ನೀವು ಸಿಂಗಲ್ ಉಡಾನ್ ಮಾಡ್ತಿದ್ರಾ, 2 ಉಡಾನಲ್ಲಿ? ನೀವು ಅದನ್ನ ಅದನ್ನ ಹೇಳಿದ್ವಿ, ಸಣ್ಣ ಹುಡುಗರ ಮನೆ ಬಿಡ್ಬೇಕಂತ ಹೇಳಿದೀನಿ. ಇದು ಸಿಂಗಲ್ ಉಡಾನ್ ಡಬಲ್. ಇದು ನಮ್ಗೆ ಯಾವಾಗ ಮನ್ಸಿಗೆ ಬೇಕಂತ ಬಿಟ್ಟು ಅವತ್ತು ಆಡ್ಬಿಡ್ತದೆ. ಅಂದ್ರೆ ಇವ್ರ ಮನೆಗೆ ಆಪತ್ ಬಂದವ ಫ್ರೆಂಡ್ಸ್ ಇದು. ಯಾಕೆಂತ ಹೇಳಿದ್ರೆ ಈ ಅಕ್ಕಿ ಆಡುವಾಗ ಇವಾಗ ಸಡನ್ ಆಗಿ ಒಂದು ಅಕ್ಕಿ ಉಡಾನ್ ಮಾಡ್ತಿರೋ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ. ಇದನ್ನ ಎತ್ತಿ ಹಿಂದಿನ ದಿವಸ ಆಡಿರುತ್ತೋ ಮುಂದಿನ ದಿವಸ ಆಡಿರುತ್ತೋ ಏನು ತೊಂದರೆ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಸೀಲ್ ಹಾಕಿದ್ರೆ ಅದು ಮನ್ಸಿಗೆ ಬಂದ್ಬಿಡುತ್ತೆ. ನಮ್ಮ ದೇವರೊಬ್ರು ನಮ್ಗೆ ಊಟ ಹಾಕ್ತಿರೋರು ಇವತ್ತು ಅಕ್ಕಿ ಬಿಡ್ತಾವ್ರೆ, ನಾನು ಇವತ್ತು ಟೂರ್ನಮೆಂಟ್ ಆಡ್ಬೇಕು ಅಂತ ಅದು ಮನ್ಸಿಗೆ ಬಂದ್ಬಿಡುತ್ತೆ. ಅಂದ್ರೆ ಇವ್ರ ಮನ್ಸನ್ ಮಾತನ್ನ ಕೇಳುವಂತ ಅಕ್ಕಿ ಇದು. ಅದಕ್ಕೇನೆ ಅದು ಕೇಳೋದು ಧ್ರುವ ತಾರೆ ಅಂತ ಹೇಳಿ. ಅದು ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ಕೊಂಡ್ಬಿಡುತ್ತೆ. ಆಮೇಲೆ ನಮಗೆ ಏನು ವಿಶೇಷ ಇರ್ತದಂದ್ರೆ, ಇನ್ನು ನಾವು ಇಲ್ಲಿಂದ ಹೋಗೋದು ರಾತ್ರಿ 12 ಗಂಟೆ 1 ಗಂಟೆ ಆಗ್ಬಿಡ್ತದೆ. ಸೀಸನ್ ಬಂದಾಗ ನಾವು ಬಿಡಕ್ಕೆ ಆಗಲ್ಲ. ನಾವು ಬರೋದೇ ಇಲ್ಲ, 11 ದೂರ 12 ಗಂಟೆ ಬಿಡ್ತೀವಿ. ಸೀಸನ್ ಅಲ್ಲಿ ಬಿಡ್ಬೇಕಾರೆ ನಾವು ಬಂದು ಈ ಬಿಸ್ತಲೇ ಬಿಡ್ತೀವಿ. 12 ಗಂಟೆ 1 ಗಂಟೆ ಮೇಲೆ ಬಿಡ್ತೀವಿ. ಕರೆಕ್ಟಾಗ 4-5 ದಿವಸಕ್ಕೆ ಬಾಡಿ ರೆಡಿ ಮಾಡ್ಕೊಂಡು ಟೈಮ್ ಬಂದ್ಬಿಡ್ತದೆ. ಇದನ್ನು ಕಷ್ಟಪಟ್ಟು ಬೆಳಿಗ್ಗೆ 6 ಗಂಟೆ ಬಿಡಬೇಕು, ಇರಪ್ಪ 7 ಗಂಟೆಗೆ ಬಿಡ್ಬೇಕು ಅಂತಾರೆ. ಕಾಟಾಚಾರಕ್ಕೆ ನಾವು ಅಕ್ಕಿ ಬಿಡಿ, ಕಾಟಾಚಾರಕ್ಕೆ 10 ಅವರ್ 11 ಅವರ್ ಆಡ್ಬಿಟ್ಟಿದೆ ಅಕ್ಕಿ. ಫ್ರೆಂಡ್ಸ್ ನೋಡಿ, ಈ ಅಕ್ಕಿ ಇನ್ನೊಂದು ವಿಶೇಷ ಏನು ಅಂದರೆ 2024 ಯೂಟ್ಯೂಬ್ ಕಪ್ ಫೈನಲ್ ರೌಂಡ್ ದಿವಸ ನೋಡಿ ಹೆಚ್ಚು ಕಮ್ಮಿ ಒಂದು 6-7 ಜನದ್ದು ಆಡ್ತಾ ಇರುತ್ತೆ. ಅವತ್ತು ಒಂದು 10 ಅವರ್ ಆದ್ರೂ 10.5 ಅವರ್ ಆಗಿರುತ್ತೆ. ನಮ್ಮ MRV ಬ್ರದರ್ಸ್ ಆಗಿರ್ಬೋದು, ನಮ್ಮ ಮಾನೇಪಳ್ಳಿ ರವಿ ಸಾರ್ದು, ಆಮೇಲೆ ಉಮಾ ಮಹೇಶ್ವರ ಕೃಪಾ, ಆಮೇಲೆ ನಮ್ಮ ಸತೀಶ್ ಸಾರ್ದು, ಆಮೇಲೆ ಇವ್ರದ್ದು ಭಾರಿ ಹಣ ಎಣಿ ಇರುತ್ತೆ ಅವತ್ತು ಫೈನಲ್ ರೌಂಡು. ಯಾರು ಗೆಲ್ತಾರಪ್ಪ ಅಂತೇಳಿ ತುಂಬ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇರ್ತೀವಿ. ಆ ವಿಲ್ಸನ್ ಗಾರ್ಡನ್ ಭಾಗದಲ್ಲಿ ಫಸ್ಟು ತುಂಬ ಜೋರಾಗಿ ಮಳೆ ಬರುತ್ತೆ. ಅಲ್ಲಿ ಅವ್ರದ್ದೆಲ್ಲ ಕುತ್ಕೊಂಡ್ಬಿಡುತ್ತೆ. ನಮ್ಮ MRV ಬ್ರದರ್ಸ್ ಸಾರ್ ಆಗಿರ್ಬೋದು, ಸತೀಶ್ ಸಾರ್ದು, ಆನೇಪಳ್ಳಿ ರವಿ ಸಾರ್ದು, ಅವ್ರು 3 ಜನದ್ದು ಕುತ್ಕೊಳ್ಳುತ್ತೆ. ಅದೇ ಟೈಮಲ್ಲಿ ಇಲ್ಲೂ ಕೂಡ ಆಮೇಲೆ ಜೋರಾಗಿ ಮಳೆ ಬರುತ್ತೆ. ಆವಾಗ ನಮ್ಮ ಈ ತಾಮ್ರಲ್ಲು, ಮಾರುತಿ ದಾವಡಿಲಿ ತಾಮ್ರಲ್ಲು, ಆಮೇಲೆ ಉಮಾಮಹೇಶ್ವರ ಕೃಪಾ ದಾವಡಿಯಲ್ಲಿ ಅವ್ರದ್ದು ತಾಮ್ರಲ್ಲೇನೆ ನಮ್ಮ ಮೋಹನ್ ಗೌಡ ಸರ್ದು, ಇವರಿಬ್ಬರದು ಆಡ್ತಾ ಇರುತ್ತೆ. ಆವಾಗ ನೋಡಿ ಎಲ್ಲರೂ ಆ ಮಳೆಗೆ ಏನು ಅನ್ಕೊಂತಾರೆ ಅಂದರೆ, ಅಲ್ಲಿ ಮಳೆ ಇರಲ್ಲ, ಇಲ್ಲಿ ತುಂಬ ಜೋರು ಮಳೆ ಬರುತ್ತೆ. ಎಲ್ಲರೂ ಏನು ಅನ್ಕೊಂತಾರೆ ಅಂದರೆ 100% ಈ ಅಕ್ಕಿ ಕುತ್ಕೊಳ್ಳಲ್ಲ ಈ ಮಳೆಗೆ ಅಂತಾನೆ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಅಂಥ ಮಳೆಯಲ್ಲೂ ಕೂಡ ಅಕ್ಕಿ ಕಾಲೆತ್ತಲಿಲ್ಲ, ಅದು ಬಂದು ಛತ್ರಿ ಮೇಲೇನೆ ಕುತ್ಕೊಂತು.
ಅವತ್ತೇನಾದ್ರು ಮಳೆ ಬಂದಿಲ್ಲ ಅಂದ್ರೆ ನನ್ನ ಅಂದಾಜಲ್ಲಿ 100% ಅದು ಯೂಟ್ಯೂಬ್ ಕಪ್ ವಿನ್ ಆಗ್ತಾ ಇದ್ರು, ಪ್ಲಸ್ ಒಂದು 6 ಅವರ್ ಸಾಯಂಕಾಲ 6:50 ಮೇಲೇನೆ ಕುತ್ಕೊಂತ ಇದ್ದಿದ್ದು, ಅದು ಕತ್ಲಲ್ಲೇ ಕುತ್ಕೊಂತ ಇದ್ದಿದ್ದು, ಅಷ್ಟು ಫಾರ್ಮಲ್ಲಿ ಇತ್ತು ಅಕ್ಕಿ ಅವತ್ತು. ನಾನು ಕೂಡ ಬಂದು ಒಂದು 2-3 ಅವರ್ ನೋಡಿದೆ ಅವತ್ತು, ತುಂಬಾ ಚೆನ್ನಾಗಿತ್ತು. ಆ ಮಳೆಯಲ್ಲಿ ಕೂತಿದ್ದು ಮಾತ್ರ ತುಂಬಾನೇ ಗ್ರೇಟ್ ಅಂತ ಹೇಳ್ಬೋದು. ಈಗಲೂ ನಮ್ಗೆ ಆ ಕಣ್ಮುಂದೆ ಇದೆ, ಅಂತಾರ ಹಣಮಳೆ, ಗಾಳಿ ಬೇರೆ ತುಂಬಾ ಗಾಳಿ. ಎಲ್ಲರೂ ಅದೇ ಮಾತಾಡ್ಕೊಂತ ಇದ್ರು ಕುತ್ಕೊಳ್ಳಲ್ಲ ಅಂತ, ಆದ್ರೂ ಕೂಡ ಅಕ್ಕಿ ಕುತ್ಕೊಂತು, ತುಂಬಾನೇ ಸಂತೋಷ ಆಯ್ತು. ಅದೇ ಈಗ ಸಾರ್ ಹೇಳ್ದಂಗೆ, ಇವರು ಜಯರಾಮ್ ಸರ್ ಹೇಳ್ದಂಗೆ, ಹೇಮಂತ್ ಸರ್ ಹೇಳ್ದಂಗೆ, ಕೆಲವೊಂದು ದಾವಡಿಲಿ ಕೆಲವೊಂದು ಅಕ್ಕಿ ಇರುತ್ತೆ, ಅದನ್ನ ಒಂದ್ ದಿವಸ ಎಲ್ಲ ಹೊಗಳಿದ್ರು ಸಾಕಾಗಲ್ಲ. ಹಂಗಾಗಿ ನಾವು ಈಗ ಅದ್ರ ಅಕ್ಕಿದು ಏನೇನು ಇನ್ಫಾರ್ಮೇಶನ್ ಇದೆ ಹೇಳಿದೀವಿ. ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದ್ ದಿವಸ ಎಲ್ಲ ಮಾತಾಡ್ಬೋದು, ಎಪಿಸೋಡ್ ದೊಡ್ಡದಾಗುತ್ತೆ ಅಂತ ಹೇಳಿ ಕಮ್ಮಿ ಹೇಳಿದೀವಿ. ತುಂಬಾನೇ ಒಳ್ಳೆ ಅಕ್ಕಿ ಅಂತ ಹೇಳ್ಬೋದು. ಮಾರುತಿ ದಾವಡಿ ಅಂದ್ರೆ ತಾಮ್ರಲ್ ಅಂತ ಹೇಳ್ತಾರೆ, ಅಷ್ಟು ತುಂಬಾ ಹೆಸರು ಮಾಡಿಕೊಟ್ಟಿದೆ ಅಕ್ಕಿ ಅದು. ಫ್ರೆಂಡ್ಸ್ ನೋಡಿ, ಈಗ ಸಾರ್ ದಾವಡಿಲಿ ಆಡಿರೋ ಕೆಲವೊಂದು ಅಕ್ಕಿಗಳೆಲ್ಲ ತೋರಿಸಿದ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಆ ಅಕ್ಕಿಗಳನ್ನ ಫೀಲ್ ಮಾಡಿ. ಸರ್, ಈಗ ನಿಮ್ಮ ಮಾಡಿರೋ ಅಕ್ಕಿಗಳೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಮನೆಯಲ್ಲಿ ಫೇವ್ರೇಟ್ ಜೊತೆಗಳು ಅಂತ ಕೆಲವೊಂದು ಇರುತ್ತಲ್ಲ ಸರ್, ಅದನ್ನ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಹತ್ರ ಫೇವ್ರೇಟ್ ಅಂದ್ರೆ 5 ಜಾತಿಗಳು ಅಲ್ಲಿ ಇರೋದು. ನಮ್ಮದು ಒಂದು 20 ಜೊತೆ ಇದೆ, 20 ಫೇವ್ರೇಟ್. ಅದ್ರಲ್ಲಿ ಈಗ ಆಡಿರೋದು ಮೇನ್ ಇರೋ ಆಡಿದ ಏನು ಆಡ್ತಾ ಇದೆಯಲ್ಲ ಆ ಜೊತೆಗಳೇ ಬಿಡ್ತೀವಿ. ಈಗ ನೋಡ್ಕೊಡಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಸರ್, ಈ ಜೊತೆ ಬಗ್ಗೆ ಹೇಳಿ. ಇದು ಬಂದು ನಮ್ಮ ಸಿದ್ಲಿಂಗ್ ಅವ್ರ ಅಕ್ಕಿ ಓಕೆ ಜಾತಿ, ಕವಾ ಗುಲ್ದಾರ್ ಅಂತಾರೆ ಆ ಜಾತಿ. ಇದು ಬಂದು ನಮ್ಮ 800. ಆಮೇಲೆ ಇದಕ್ಕೆ ಜಾತಿ ಬಂದು ವಾಲ್ಟಿ ಮಕ್ಷಿಗಳು ಸ್ವಲ್ಪ ಪೂಟಾಗಿದೆ ಈಗ. ಓಕೆ ಓಕೆ. ಇದು ನಮ್ಮ 800ಗೆ ವಾಲ್ಟಿ ಮಕ್ಷಿಗಳಿಗೆ ಬಂದಿರೋದು ಹೆಣ್ಣು. ಈಗ ಇದ್ರಲ್ಲಿ ಏನ್ ಆಡ್ತಾ ಇದೆ ಸರ್? ಇದರಲ್ಲೇ ಮೊನ್ನೆ ಸೀಲ್ಗೆ 11 ಅವರ್ 52 ನಿಮಿಷ ಆಡಿದ್ದು ಇದ್ರಲ್ಲೇ. ಈ ಜೊತೆಗೆ 11 ಅವರ್ 52 ನಿಮಿಷ ಮಕ್ಷಿ ಆಡಿದ್ದು ಚಾಮುಂಡೇಶ್ವರಿಗೆ ಆಡ್ತಲ್ಲ ಈಗ. 11 ಅವರ್ 52 ನಿಮಿಷ ಚಾಮುಂಡಿಗೆ ಮತ್ತೆ ಬಿಸಿಲು ಮಾರಮ್ಮನಿಗೆ ಇದೇ ಜೊತೆ. ಇವತ್ತೇನು ಬೆಂಗಳೂರಿಗೆ 31 ಅವರ್ 32 ನಿಮಿಷ ಈ ಜೊತೆಲಿ ಮಕ್ಷಿ ಆಡಿದ್ದು. ಮಕ್ಷಿ ಈ ಜೊತೆಲಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಂತೆ ಸಾರ್ದಾವಡಿಲಿ. ನೋಡಿ, ಇದು ನಮ್ಮ ಸಿದ್ಲಿಂಗ ಸರ್ ಲೈನಲ್ಲಿ ಅಂತ ಇದು ಗಂಡಿದು 96ರಲ್ಲಿ ಆಡಿದೆ ಅವ್ರದ್ದು. ಲಾಲ್ ಕಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಕರಿ ಅಂತ ಹೇಳಿ 96ರಲ್ಲಿ ಆಡಿದೆ. ಆ ಲೈನಾ ಸರ್? 96 ಆಡಿದ ಲೈನಾ ಸರ್ ಇದು? ಇಲ್ಲ ಆ ಲೈನು. ನೋಡಿ ಫ್ರೆಂಡ್ಸ್, ಕಣ್ಣು ಕೂಡ ನೋಡಿ ತುಂಬಾ ಚೆನ್ನಾಗಿದೆ, ಗೋಲ್ಡ್ ಶೇಡ್. ಫ್ರೆಂಡ್ಸ್ ನೋಡಿ, ಇದು ಹೆಣ್ಣಿದು. ನೋಡಿ, ಇದು ಹೆಣ್ಣಿದು ಮಕ್ಷಿತಿರವಲ್ಲ. ನೋಡಿ, ತುಂಬಾ ಚೆನ್ನಾಗಿದೆ ಬಣ್ಣ. ಸರ್, ಇದು 800 ಅಲ್ಲಿ ಬಂದಿರೋದು ಸರ್? 800 ಆಮೇಲೆ ವಾಲ್ಟಿ ಪಕ್ಷಿಗಳಿಗೆ ಬಂದಿರೋದು. ನೋಡಿ ಫ್ರೆಂಡ್ಸ್, ಇದ್ರದ್ದು ಕೂಡ ಅಷ್ಟೇ. ನೋಡಿ, ಕಣ್ಣು ತುಂಬ ಚೆನ್ನಾಗಿದೆ. ನೋಡಿ, ಡಬಲ್ ಐಸು, ಒಂದು ಕಡೆ ಕಪ್ಪಿದೆ, ಒಂದು ಕಡೆ ವೈಟ್ ಇದೆ. ನೋಡಿ, ಬಿಡ್ತೀನಿ. ನೋಡಿ, ಈ ಜೊತೆಯಲ್ಲಿ 11 ಅವರ್ 52 ನಿಮಿಷ ಆಡಿದೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಈಗಾಗಲೇ ಸಿದ್ಲಿಂಗ ಅವರು ಅಕ್ಕಿಗಳನ್ನ ನಿಮ್ಗೆ ತೋರಿಸಿದ್ರು. ಈ ಜಾತಿಗಳು ಅಷ್ಟೇ 1996ರಲ್ಲೇನೆ 13 ಗಂಟೆ 4 ನಿಮಿಷ ಅಕ್ಕಿ ಆಡಿದೆ. ನೋಡಿ, ಈ ಜಾತಿಗಳಲ್ಲಿ ಆ ಜಾತಿಗಳನ್ನ ಇವತ್ತು ಉಳಿಸ್ಕೊಂಡು ಬಂದವ್ರೆ. ಇವಾಗ ಅವ್ರ ಮನೆಯಲ್ಲಿ ಇದ್ರ ಜೊತೆ ಜಾತಿ ಕಡಿಮೆ ಇದ್ರು ನಮ್ ಜಯರಾಮ್ ಅವ್ರ ಮನೆಯಲ್ಲಿ ಇದ್ರ ಜಾತಿ ಚೆನ್ನಾಗಿ ಬೆಳೆಸ್ಕೊಂಡು ಇವತ್ತು ನೋಡಿ ಮೊನ್ನೆ 25ರಲ್ಲಿ ಅವ್ರ ಮನೆ ಜಾತಿ ಇಲ್ಲ. ನೋಡಿ, ಮೂಲದವ್ರ ಹತ್ರನೇ ಜಾತಿ ಇಲ್ಲ. ಇವರು ಆ ಕಾಲದಲ್ಲಿನೇ ದುಡ್ಡು ಕೊಟ್ಟು ಸುಮಾರು 1000 ರೂಪಾಯಿ ದುಡ್ಡು ಕೊಟ್ಟು ತಗೊಂಡ್ ಬಂದು ಇವ್ರ ಮನೆಯಲ್ಲಿ ಆ ಬ್ರೀಡ್ ಅನ್ನು ಬೆಳೆಸಿ ಇವತ್ತು ಉಳಿಸ್ಕೊಂಡಿದ್ದಕ್ಕೆ ಇವತ್ತು 11 ಗಂಟೆ 55 ನಿಮಿಷ ಬಿಸಿಲಲ್ಲಿ ಅಕ್ಕಿ ಆಡಿದೆ. ಅಷ್ಟು ಒಳ್ಳೆ ಜಾತಿಗಳಿವೆಲ್ಲ. ಅದರಿಂದ ಹೇಳೋದು ಸರ್. ಆಮೇಲೆ ಈ ವಾಲ್ಟಿ ಮಕ್ಷಿಗಳು ಹೆಂಗೆ ಸರ್ ತಿರವಲ್ಲಿ ಬರ್ತವೆ ಸರ್? ಅವು ವಾಲ್ಟಿ ಮಕ್ಷಿಗಳು ನಮ್ದು 800 ತಿರಾವ್ ಗಂಡು ನನ್ನದಿತ್ತು. ಅದಕ್ಕೆ ಒಂದು ನಂಬರ್ 1 ಮಕ್ಷಿ ಹಣ್ಣು ಹಾಕ್ಬಿಟ್ಟು ಒಂದು ದುಬಾಸ್ ಟೈಪ್ ಬಂದಿತ್ತು ಒಂದು ಗಂಡು. ಅದು ನಮ್ಮ ಫಾರೂಕ್ ಸಾಹೇಬ್ರೆ ಎತ್ಕೊಂಡೋಗಿ ನನ್ಗೆ ಬೇಕು ಅಂತ ತಗೊಂಡೋಗಿರು. ಅಲ್ಲಿಂದ ಸ್ಟೀಫನ್ಗೆ ಅಂತ ಹೇಳಿ ಆ ಗಂಡೇನೆ ತಗೊಂಡೋಗಿ ಅವ್ರ ಮನೇಲಿ ಮರಿಯಾಗಿ ಈ ಹೆಣ್ಪಟಗಳು ಅಲ್ಲಿಂದ ಫಾರೂಕ್ ಮನೆಗೆ ಅಲ್ಲಿಂದ ಒಂದು ಹೆಣ್ಣು ಅಂತ ನಾನು ತಗೊಂಡಿದ್ದೀನಿ. ಅವಾಗ ತಂದು ನಮ್ಮ ಗುಲ್ದಾರ್ಗಳಿಗೆ ಸಿದ್ಲಿಂಗನ ಅಕ್ಕಿ ಹಾಕ್ಬಿಟ್ಟು ಅದ್ರಲ್ಲಿ ಹುಟ್ಟಿರೋದೇ ನಮ್ಮ ಮಕ್ಷಿ ಆಡಿದೀಗ. ಆಮೇಲೆ ಜಾತಿ ಫುಲ್ ನಮ್ಮದು ಸಿಕ್ಕಾಬಿಟ್ಟಿದೆ ಈಗ. ಇದರಲ್ಲಿ ಒಂದು 4-5 ಗಂಡಿದೆ, ಒಂದು 4-5 ಹೆಣ್ಗಳಿದೆ ಮಕ್ಕಳು.
ಅಂದ್ರೆ ಇವಾಗ ಇದ್ರ ಮಕ್ಕಳು 8 ಸಿಕ್ಕಿದ್ರ ಸರ್ ಈ ವರ್ಷ? ಇದೆ ಇವಾಗ 8 ಸಿಕ್ಕಿದ್ರು. ಇವ್ರ ಮಕ್ಕಳು ಇದೆ, ಮೊಮ್ಮಕ್ಕಳು ಇದೆ, ಎಲ್ಲ ಇದೆ ಈಗ. ಅಂದ್ರೆ ಒಂದ್ 4-5 ಬ್ರೀಡ್ ಅನ್ನ ಇವ್ರು ಚೆನ್ನಾಗಿ, 4 ಸರ್ ಅವರು ಮಾಡಿರೋದು. ಒಂದು ಟವರ್ ಬ್ರೀಡು, ಒಂದು 800 ಬ್ರೀಡು, ಒಂದು ನಗೀನ, ಒಂದು ನಂಬರ್ ಒಂದು ನಂಬರ್ 1 ಸಿದ್ಲಿಂಗ. ಇಷ್ಟೇ ಅಕ್ಕಿಗಳಲ್ಲಿ ಅದು ಬಂದಿರೋದು ಸರ್. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಈ ಗಂಡು ಬಂದು ಈಗ ನಿಮ್ಗೆ ತಿರಾವ್ ಜೊತೆ ನೋಡಿದಲ್ಲ, ತಿರಾವ್ ಮಗ, ಇದು ಬಂದ್ಬಿಟ್ಟು ಚಾಮುಂದು ಗುಲ್ದಾರ್ ಗಂಡು ಇದೆಯಲ್ಲ, ಆ ಗುಲ್ದಾರ್ ಗಂಡು ಚಾಮುಂದ್ ಗುಲ್ದಾರ್ ಮಗನ ಅಬೋಡನ್ ಕೊಟ್ಟಿದ್ರು. ಅಬೋಡನ್ ಅದ ತಂದು ನಮ್ಮ ರಾಜನ ಒಂದು ಹೆಣ್ಣು ಹಾಕ್ಬಿಟ್ಟು ಅದ್ರಲ್ಲಿ ಒಂದು ಬಟ್ಟೆ ಮರಿ ಮಾಡಿಸ್ಕೊಂಡು ಅದ್ರಲ್ಲಿ ಗಂಡು ಪಟ ಇದೆ. ನಮ್ಮ 800 ಹಾಕ್ಬಿಟ್ಟು ಒಂದು ಹೆಣ್ಣು ಪಟ ಬಂದಿತ್ತು. ಆ ಹೆಣ್ಣು ಪಟಗೆ ಇದು ದಡಿ ಗಂಡು ಹಾಕ್ಬಿಟ್ಟು ದಡಿ ಗಂಡಲ್ಲಿ ಬಂದಿದ್ದು, ಚಾಮುಂಡ್ ಗಂಡು ಮಗನಲ್ಲಿ ಮೊಮ್ಮಗನಲ್ಲಿ ಬಂದಿರೋದು. ಈ ಜೊತೆಲಿ ಏನ್ ಆಡ್ತಾ ಇದೆ ಸರ್? ಇದ್ರ ಮಗನ 8 hours 50 ನಿಮಿಷ ಗುಲ್ದಾರ್ ಆಡಿದ್ವಿ, ಆಡಿದಾಗ ತೋರ್ಸಿದ್ವಲ್ಲ, ಈ ವರ್ಷ ಆಡಿದ್ದಲ್ಲ 8 hours 50 ನಿಮಿಷ, ಇದು ಈ ಜೊತೆಲಿ ಬಂದಿರೋದು. ಓಕೆ ಓಕೆ. ಆಮೇಲೆ ನೋಡಿ ಫ್ರೆಂಡ್ಸ್, ಈಗಾಗ್ಲೇ ನೀವು ಚಾಮ ಅಂತ ಹೇಳಿದ್ರು. ಈಗ ಚಾಮ ಅವ್ರ ಮನೆಯಲ್ಲಿ ಒಂದು ಅಕ್ಕಿ ಗುಲ್ದಾರ್ ಅನ್ನೋದು ಆಡೋದು. ಅಂದ್ರೆ ಬರೀ 100 ಅಡಿಯಲ್ಲೇ ಅಕ್ಕಿ ಆಡೋದು, ಅದು ಬಿಟ್ಟಾಗೆಲ್ಲ ಸಾಯಂಕಾಲ ಆಡೋದು. ಅಂದ್ರೆ ಚಾಮ ಅವ್ರ ಮನೆಯಲ್ಲಿ ಏನು ಗುಲ್ದಾರ್ ಆಡ್ತೋ ಅದ್ರಪ್ಪ ಇವ್ರದೇ. ಇವ್ರು ಕೊಟ್ಟಿದ್ದನ್ನೇ, ಅಂದ್ರೆ ಸಿದ್ಲಿಂಗ ಅವ್ರ ಅಕ್ಕಿಗಳಲ್ಲಿ ಅಕ್ಕಿ, ಅದು ಸಿದ್ಲಿಂಗರ ಅಕ್ಕಿ ಅವರೇ ತಗೊಂಡೋಗಿದ್ರು. ಅದನ್ನ ನಾನು 2003 ನಗಲ್ಲಿ ನಾನು 500 ರೂಪಾಯಿ ಕೊಟ್ಟು ತಗೊಂಡ್ 2 ಅಕ್ಕಿ ತಗೊಂಡಿದ್ದೆ. 500 ರೂಪಾಯಿ ಕೊಟ್ಟು 1000 ಕೊಟ್ಟು ತಂದಿದ್ದೆ. ಆಮೇಲೆ ಏನ್ ಮಾಡಿದ್ರು, ಅವ್ರ ಮನೇಲಿ ಒಂದು ಮರಿ ಇತ್ತು. ಆ ಮರಿ ಏನ್ ಮಾಡಿದ್ರು, ಬಿಟ್ಟಿರೋ ಅಲ್ಲಿ ಸಂಜೆ ಅವ್ರಿಗೆ ಆಡ್ಬಿಡ್ತು. ಸಂಜೆ ಆಡಿದಾಗ ಬಂದಿದ್ದು ತಿರ್ಗಾ ಮಧ್ಯೆ ನನ್ಗೆ ಗಂಡು ಕೊಡಂದ್ರು. ನಾನು ಯಾವ್ದೇ ಗಂಡು ಕಾಸು ಕೊಡ್ತೀನಿ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಕೇಳಿದೆ. ಅವನ ಕೊಡ್ಬೇಕಾದ್ರು ಒಂದ್ ಗಂಡಲ್ಲಿ ಮಾಯ ಇರ್ಲಿಲ್ಲ, ನಾನು ಕೇಳಿದಾಗ ಕೊಡ್ಲಿಲ್ಲ. ಅದಕ್ಕೆ ಅವ್ನಿಗೆ ಕೊಡಕ್ ಮನ್ಸು ಇರ್ಲಿಲ್ಲ. ಆಮೇಲೆ ಅವ್ರ ಜೊತೆಲಿ ಬಡ್ಡಿ ಆಮೇಲೆ ಮಜ್ಜಾ ಪ್ರಕಾಶ್ ಅಂದ್ರು, ನಿನ್ಗೂ ಒಂದ್ ಜೊತೆ ಮರಿ ಕೊಡ್ತೀನಿ, ಅವ್ರಿಗೊಂದ್ ಜೊತೆ ಮರಿ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಕೇಳ್ಕೊಂಡು ಅದ್ರ ಜೊತೆ ಆಡ್ತದೆ ಹಾಳು ಮಾಡ್ಬಿಡಂದ್ರು. ಅದಕ್ಕೆ ತಿರ್ಗಾ ವಾಪಸ್ ಅವ್ರಿಗೆ ಕೊಟ್ಟು ಕಳಿಸ್ದೆ. ಆ ಜಾತಿಯಲ್ಲಿ ಇವ್ರು ಇಟ್ಕೊಂಡು ಶೋಕಿ ಮಾಡ್ತಾನೆ ಇದ್ದಾರೆ ಅವರು. ಮತ್ತೆ ಅದ್ರಲ್ಲಿ ಆ ಜಾತಿ ಅನ್ನೋದು ಯಾವತ್ತು ತಗೊಂಡಿಲ್ಲ. ಈಗ ಮೊನ್ನೆ ಅಬೋಡ ಮನೆಗೆ ಇನ್ನೇನು ಲಾಸ್ಟಲ್ಲಿ ಹೋದಾಗ ಅವ್ರ ಮನೆ ಒಂದು ಗಂಡಿದ್ದು ಅದ್ರಲ್ಲಿ ತಂದು ಒಂದು ಮೊಟ್ಟೆ ಮರಿ ಮಾಡಿಸ್ಕೊಂಡು ಈ ಜಾತಿ ಇಟ್ಕೊಂಡಿದ್ದೀಗ. ಅಂದ್ರೆ ಈ ಜಾತಿಗಳು ಅಷ್ಟೇನೆ, ಸಿದ್ಲಿಂಗ ಅವ್ರ ಅಕ್ಕಿಗಳಲ್ಲೇನೆ ಇದು ಅಷ್ಟೇನೆ. ನಮ್ಮ ಚಾಮ ಅವ್ರ ಮನೇಲಿ ಚಾಮ ಅವರು ತುಂಬಾ ಹೆಸರು ತಂದುಕೊಟ್ಟಂತ ಅಕ್ಕಿ, ಬಹಳ ಫೇವ್ರೇಟ್ ಅಕ್ಕಿ ಚಾಮ ಅವ್ರಿಗೆ. ಅಷ್ಟು ಆಡೋದು, ಎಷ್ಟೋ ಪಂದ್ಯಗಳು ಹೊಡ್ಕೊಟ್ಟೈತೆ, ಎಷ್ಟೋ ಟೂರ್ನಮೆಂಟ್ಗಳು ಹೊಡ್ಕೊಂಡ್ಬಿಟ್ಟೈತೆ, ಸುಮಾರು ಹೆಸರು ಮಾಡೈತೆ. ಆ ಮೂಲ ಅದ್ರಪ್ಪ ಬಂದು ಇವ್ರು ಕೊಟ್ಟಿದ್ದೇನೆ ಅವ್ರಿಗೆ. ನಮ್ಮ ಚಾಮ ಅವರು ಅವಾಗೂ ಹೇಳೋರು, ಇಲ್ಲ ನಮ್ಮ ಜನ ಮನೆ ಅದ್ರಪ್ಪ ಕೊಟ್ಟಿದ್ದು ಅಂತ ಹೇಳಿ ಹೇಳೋರು. ಅಷ್ಟು ಒಳ್ಳೆ ಅಕ್ಕಿಗಳಿದೆಲ್ಲ. ಇವತ್ತು ನೋಡಿ ಆ ಬ್ರೀಡ್ ಉಳಿಸ್ಕೊಂಡಿರೋದ್ರಿಂದ ಮನುಷ್ಯ ಇರ್ತಾರೋ ಇಲ್ವೋ ಗೊತ್ತಿರಲ್ಲ. ಆದರೆ ಇವತ್ತು ಅಕ್ಕಿಗಳು ಅವರು ಹೆಸರು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಖುಷಿ ಸರ್. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಈ ದಾಮ್ನಲ್ಲಿ ಇರ್ತಾ ಇದೆ ಈಗ ಅಪ್ಪ, ಇದು ಅದ್ರ ಮೊಮ್ಮಗಳಿಗ. ಇದು ಹೆಣ್ಣು ಮೊಟ್ಟೆ ನಿಲ್ಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇದ್ರ ಬದಲಿಗೆ ಅದು ಇದನ್ನೇ ಜೊತೆ ಮಾಡ್ತಾ ಇದ್ವಿ ಈಗ. ಈ ಜೊತೆಗೆ ಫ್ರೆಂಡ್ಸ್ ನೋಡಿ, ಈ ತಾಮ್ರಲ್ಲಿ ಏನ್ ಆಡ್ತಲ್ಲ ಇವ್ ಅವಾಗ್ಲೇ ಎಲ್ಲ ಹೇಳ್ತಾ ಇದ್ವಲ್ಲ, ಅದ್ರದ್ದು ಅಪ್ಪ ಇದು ಧ್ರುವತಾರೆ ಅಪ್ಪ. ಗಡ್ಡಿದು ಇದು ಅಬೋರ್ಡ್ ಅವ್ರು ಕೊಟ್ಟಿರೋದು ಅಕ್ಕಿ. ಅಬೋರ್ಡ್ ಅವ್ರ ಗಂಡುಗುನು ಒಂದು ನಮ್ದು ಕುಳ್ಳಿ ಜಾತಿ 800ಗೆ ಬಂದಿರೋದೇ ಆ ತಾಮ್ರಲ್ಲು, ಆ ಧ್ರುವತಾರೆ ಆ ಜೊತೆಲೆ ಅಕ್ಕಿ ಆಡಿರೋದು. ಆಮೇಲೆ ಇದ್ರ ಮಗನ ಅಬೋರ್ಡ್ ಮನೆಗೆ ಇಲ್ಲೇ ನಮ್ಮ ಬಾಲಕಡ್ 10,000 ಅವ್ರಿಗೆ ವಾಪಸ್ ಕೊಟ್ಟಿದ್ದು ಅಬೋರ್ಡ್ ಮನೇಲಿದೆ. ನೋಡಿ ಈ ಗಂಡುಗಳಲ್ಲೂ ಅಷ್ಟೇನೆ ಸುಮಾರು ಅಕ್ಕಿಗಳು ಅಕ್ಕಿ ಆಡಿದೆ. ತುಂಬಾ ಲಾಂಗ್ ಟೈಮ್ ಅಕ್ಕಿ ಆಡಿದೆ. ಇದ್ರಲ್ಲಿ 3 ಅಕ್ಕಿ ಅವ್ರ ಮನೇಲಿದೆ, ಅಬೋರ್ಡ್ ಮನೇಲಿದೆ. ಇದು ಮಕ್ಕಳು ಸರ್ ಅಬೋರ್ಡ್ ಅವ್ರ ಮನೆಗಳಲ್ಲಿ ಇನ್ನೂ ಗೊತ್ತಿಲ್ಲ. ಅವ್ರು ಯಾವ್ರು ಕೇಳ್ಬೇಕಾದ್ರೆ ಎಷ್ಟು ಅವ್ರ ಅಷ್ಟೇ ಅವ್ರು ಕೇಳ್ಬೇಕು. ನಮ್ಮ ಜಯರಾಮ್ ಅವ್ರದ್ದು, ನಾನು ಯಾವಾಗ ವರ್ಷಕ್ಕೋ 1-2 ವರ್ಷಕ್ಕೋ, ಇಲ್ಲ ಅಕ್ಕಿ ಬಿಟ್ಟಾಗ ಯಾವಾಗ ಒಂದ್ ದಿವಸ ಬರ್ತೀರಿ, ಇಲ್ಲ ಸೆಂಟ್ರಲ್ ಎಲ್ಲಿ ಇದೇ ಜೊತೆ ಮಾಡ್ಬೇಕಂತ ಹೇಳಿ ಆ ತರ ಇದ್ದಾಗ ಅವ್ರ ಮನೆಯಲ್ಲಿ ಒಂದೊಂದು 10 ಅಕ್ಕಿ 20 ಅಕ್ಕಿ ಮರಿಗಳು ಮಾಡಿಸಿದ್ರು ಯಾರನ್ನ ಬಂದ್ರೆ ಸಾಕು ಎತ್ಕೊಂಡೋಗಿ ಶೋಕಿ ಮಾಡಿ ಅಂತಾರೆ. ಆ ಶೋಕಿ ಮಾಡಿದವರು ಇವತ್ತು ನನ್ಗೆ ಗೊತ್ತಿದ್ದಂಗೆ ಯಾರು ಇನ್ನೂ ಹೆಸರು ಹೇಳಲಿಲ್ಲ. ದಯಮಾಡಿ ಈ ವಿಡಿಯೋ ನೋಡ್ಕೊಂಡಾದ್ರೂ ಅವ್ರ ಅಕ್ಕಿ ಎತ್ಕೊಂಡೋಗಿರೋ ದಯಮಾಡಿ ಒಂದು ಹೆಸರು ಹೇಳಿ ಅಂತೇಳಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಆ ಹೆಸರು ಹೇಳಿ ಅಂತೇಳಿ ನಾನು ಕೇಳ್ಕೊಳ್ತಾ ಇರ್ತೀನಿ ಸರ್. ಎಷ್ಟು ಅಕ್ಕಿ ಸರ್? ಒಂದು 1000 ಅಕ್ಕಿ, 800 ಅಕ್ಕಿ, 1000 ಅಕ್ಕಿ ಕೊಟ್ಬಿಟ್ಟಿದ್ದೀರಾ ಸರ್ ಮರಿಗಳು? ಈಗ ನಾವು ಎಷ್ಟು ಅಕ್ಕಿ ಕೊಡ್ಡಿ ಅನ್ನೋ ಮುಖ್ಯ ಅಲ್ಲ. ತಗೊಂಡಾದ್ಮೇಲೆ ಈಗ ನಾವು ಈಗ ಅಬ್ಬುಡನ್ ಅದೇ ಒಂದು ಗಂಟು ತಂದಿದ್ದೀನಿ. ತಂದ್ಬಿಟ್ಟು ಈ ವರ್ಷ ಜೊತೆ ಹಾಕ್ಬಿಟ್ಟು ಇದು ದೊಡ್ಡ ಮಗ ಅಬ್ಬುಡ ಮನೇಲಿ ಇದೆ. ಅದು ಬಾಲ ಕಟ್ಕೊಂಡು ಇಲ್ಲಿ 10,000 ಆಡ್ತು. ಒಂದ್ಸಲಿ ಹಿಂಗೆ ಕಾಯಿಲೆ ಬಂದು ಆಡಿಲ್ಲ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ತಿರ್ಗಾ ಸೀಲ್ಬಿಟ್ಟು 6 hours ಆಡ್ತು. ಈ ಬೈರಿ ಓಡಿಸ್ಬಿಡ್ತು. ಬೈರಿ ಹೊಡೆದಾಗ ಅದು ಆಡೋಕೆ ಹೋಗಿಲ್ಲ. ತಗೊಳ್ಳಿ ಅಂತ ಅವ್ರ ಮನೆಗೆ ಕೊಟ್ಟಿದ್ವಿ. ಅವ್ರ ತಮ್ಮ ಈಗೆಲ್ಲ ಸೀಲ್ ಕಾಡ್ತಾರೆ, ಅದು ತಮ್ಮನೇ. ಈಗ ಕೊಟ್ಟಿದ್ದೀನಿ, ತೊಗೊಂಡಾಗ ಅವ್ರು ಬಿಡ್ಬೇಕಲ್ಲ. ಈಗ ಚಾಲೆಂಜ್ ತಗೊಂಡು ಇದ್ರಲ್ಲಿ ಬಿಡ್ಬೇಕನ್ನ ಇರ್ಬೇಕು. ತೊಗೊಂಡು ಮನೇಲಿ ಕೊಂಡು ಏನು ಪ್ರಯತ್ನ? ಅದಕ್ಕೆ ಹೇಳೋದು ಬ್ರದರ್, ಯಾರ ಮನೆಯಲ್ಲ ಅಕ್ಕಿ ತಗೊಂಡು ಹೋದಾಗ ಖುಷಿಯಾಗಿ ಅಕ್ಕಿನ ನೋಡ್ಕೊಳ್ತೀರಾ, ಖುಷಿಯಾಗಿ ಅಕ್ಕಿ ಆಡಿದಾಗ ಒಂದು ಫೋನ್ ಮಾಡಿ ಹೇಳಿ, ನೋಡಪ್ಪ ನಿಮ್ ಬ್ರೀಡಲ್ಲಿ ಹಿಂಗೆ ಆಡಿದೆ ಅಂತೇಳಿ. ಇವಾಗ ನೋಡಿ
ಇವರು ಸಿದ್ಲಿಂಗ್ ಅವ್ರ ಮನೆ ಬ್ರೀಡು ಅವ್ರ ಮನೆಯಲ್ಲೇ ಇಲ್ಲ ಅಂತವ್ರೆ. ಇವತ್ತು ಇವ್ರು ಡೆವಲಪ್ ಮಾಡಿರೋದ್ರಿಂದ ನೋಡಿ ಇವತ್ತು ಅಕ್ಕಿ ಆಡ್ತಾ ಇದೆ. ಇವಾಗ ಅಬೋಡ ಮನೆಯಲ್ಲಿ ಇವಾಗ ಗಂಡನ್ ತಗೊಂಬಂದವ್ರೆ, ಅಬೋಡನ್ ಮನೆ ಅಕ್ಕಿ ಸಾರ್ ಇದು ಅದ್ರ ಮಕ್ಕಳು ಆಡೈತೆ ಅಂತ ಹೇಳ್ತಾವ್ರೆ. ಇವಾಗ 800 ಅದು 800 ಇದೆಯೋ ಗೊತ್ತಿಲ್ಲ ಮೂಲ, ಆದ್ರೆ ಇವತ್ತು 800 ಅಲ್ಲಿ ಬೆಳೆ ಅಕ್ಕಿ ಆಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಈಗ ತಾಮ್ರಲ್ಲೇ 11 ಓವರ್ 58 ನಿಮಿಷ ಬಿಟ್ಟಿದ್ದೀನಿ. ಇದು ಬನ್ನಿ ಹೇಳ್ತೀನಿ, ಇದು ಅಪ್ಪ ಬಂದೆ ಅಬೋಡ ಮನೇಲಿ ಇದೆ, ಇದು ಅಮ್ಮ ಮಜ್ಜನ ಮುಂದೆಯಲ್ಲಿ ಹೇಳಿದಾರೆ ನಮ್ಮ ಅಂತ. ಅವ್ರು ಬರೀ ಗಂಡು ಬಟ್ಟೆ ಮಾತ್ರ ಇಸ್ಕೊಂಡಿದೆ. ಇದು ಮರಿ ಇದ್ರ ಮಗ ಈ ಕೆಂಗೇರಲ್ಲರ್ದು 11 ಫೋಟೋ ಕೊಡ್ತೀನಿ ಇದೆ. 12 ಓವರ್ 47 ನಿಮಿಷದ್ದು ಸೀಲ್ಗೆ ಆಡ್ಬಿಟ್ಟು ಬಸ್ಗಾರ ಮೇಲೆ ಬಿದ್ದಿದ್ರು ಮಗ. ಬರೀ ಅವ್ರ ಗಂಡು ತಂದಿ ಒಂದ್ ಮೊಟ್ಟೆ ಇಟ್ಕೊಂಡು ನಾವು ಜಾತಿ ಮಾಡಿ ಬಿಟ್ಟಿದ್ದೆ ಅಷ್ಟೊಂದಾಗಿದೆ. ಈಗ ಜಾತಿ ಅವ್ರ ಮನೇಲಿದೆ. ಈಗ ಅವ್ರ ಚಾಲೆಂಜ್ ಬಿಡ್ಬೇಕಷ್ಟೇ, ಆಕಷ್ಟೇ ಬರೀ ಬಾಯಲ್ಲಿ ಹೇಳೋದಲ್ಲ. ನಮ್ಮ ಹತ್ರ ಅದಿದೆ. ಒಂದ್ ವಿಚಾರ ಹೇಳ್ತಾರೆ, ಮನೆಯಲ್ಲಿ ಅಕ್ಕಿ ಇಕ್ಕೊಂಡು ಶೋಕೇಸ್ ಅಲ್ಲಿ ಇಕ್ಕೊಂಡು ಶೋಕಿ ಮಾಡ್ಬೇಡ್ರಿ, ಆಕಾಶಕ್ಕೆ ಬಿಟ್ಟು ಶೋಕಿ ಮಾಡ್ರಿ. ಇವಾಗ ನೋಡಿ ನಾವು ಒಂದೇ ಒಂದು ಮೊಟ್ಟೆ ತಗೊಂಡ್ ಬಂದು ಇವತ್ತು ಅಕ್ಕಿನ ಅದ್ರಲ್ಲಿ ಬರಿ ಮಾಡಿಸಿ ಇವತ್ತು ಸೀಲಿಗೆ ಬಿಟ್ಟಿದ್ದೀರಿ. ನೀವು ಅಷ್ಟೇ ಮನೇಲಿ ಶೋಕೇಸ್ ಇಟ್ಕೊಂಡು ಶೋಕ್ ಮಾಡೋದು ಬೇಡ, ಅಕ್ಕಿ ಆಕಾಶಕ್ಕೆ ಬಿಟ್ಬಿಟ್ಟು ಶೋಕ್ ಮಾಡ್ರಿ ಅಂತ ಹೇಳ್ತಾವ್ರೆ. ಏನಂತೀರಾ ಸರ್? ಹೇಳೋದೇನು ನಿಜ, ನಿಜ ಹೇಳ್ತಾವ್ರೆ. ಮನೇಲಿ ಇಟ್ಕೊಂಡು ಏನ್ ಪೂಜೆ ಮಾಡ್ತೀರ? ಆಕಾಶಕ್ಕೆ ಬಿಟ್ಟು ಹೇಳಿ. ಈಗ ನಾವು ಕೊಟ್ಟಿದ್ವಲ್ಲ, 100 ಕೊಟ್ಟಿದ್ವಲ್ಲ, ತಗೊಂಡು ಏನ್ ಮಾಡಿದ್ದೀರಾ ಹೇಳಿ, ರೋಡ್ ಬಂದು ಹೇಳಿ ಎಷ್ಟು ಅವ್ರು ಬಿಟ್ಟಿದ್ದೀರಂತ. ಸತ್ಯ ತಗೊಂಡು ಬಚ್ಚಿಕೊಂಡು ಮಾರ್ಕೊಂಡು ಈಗ ಇಂಥವ್ರೆಲ್ಲ ಇಟ್ಕೊಂಡು ಅಕ್ಕಿ ಏನ್ ಶೋಕ್ ಮಾಡ್ತಾರೆ ಬೇರೆಯವರೆಲ್ಲ. ನೋಡಿ ದಯವಿಟ್ಟು ಅಷ್ಟೇನೆ ಅವರೊಂದು ವಿಚಾರ ಹೇಳ್ತಾವ್ರೆ, ನಿಮ್ ಮನೆಗಳಿಂದ ಯಾರ ಮನೆಯಿಂದ ತಗೊಂಡು ಹೋಗ್ತಿರೋ ಇರ್ಲಿ, ತಗೊಂಡೋಗಿದ್ದವ್ರ ಮನೆಗಳಲ್ಲಿ ನೋಡಿ ಈ ತರ ಅಕ್ಕಿ ಆಡ್ತು ಅಂತ ಹೇಳಿ ಆ ಅಕ್ಕಿ ತಿರ್ಗಾ ಡೆವಲಪ್ ಮಾಡುತ್ತೆ. ಇದೆಲ್ಲ ಸುಮಾರು ನನ್ನ ಲೆಕ್ಕದಲ್ಲಿ ಸಿದ್ಲಿಂಗ್ ಅವ್ರ ಅಕ್ಕಿ ಆಗ್ಲಿ ಇವೆಲ್ಲ ನನ್ನ ಲೆಕ್ಕದಲ್ಲಿ ಒಂದು 80 ವರ್ಷದ್ದು. ನೀವು ನಂಬಲ್ಲ ಕೇಳಿ, ನಾವು ಏನು ಕೇಳ್ತಾ ಇದ್ದೀವಿ ಜಾತಿಗಳಂತೆ, ಇದು ಮೂಲ ಇದೆ, ಬಹಳ ವರ್ಷ ಆಡಿದೆ. 13 ಓವರ್ 4 ನಿಮಿಷ ಆಡಿದೆ. ಈ ನಗಿನಗಳಿಗೆ 12 ಓವರ್ 13 ಮನೆ ಸದೂರ್ ಮನೆಗೆ ಆಡಿದೆ. ಈ ಜಾತಿಗಳಿಗೆ ಇತಿಹಾಸ ಇದೆ. ಈಗ ನಾವು ಏನು ಹೆಸರು ಮಾಡಿಲ್ಲ ಅಂದ್ರೆ ಅಕ್ಕಿ, ನಾವೇ ಒಂದು ಅಕ್ಕಿ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ಅದೆಲ್ಲ ಬಿದ್ದಾರೆ ನಮ್ದು ಅಂತ ಹೇಳಲ್ಲ. ಆಡಿದಾಗ ಇದಕ್ಕೆ ಎಲ್ಲರೂ ಉಟ್ಕೋತಾರೆ, ನಂದು ಅಂತ ಉಟ್ಕೋತಾರೆ. ಹಂಗೆ ಇವೆಲ್ಲ ಆಡಿ ಹೆಸರು ಮಾಡಿರೋಂಥ ಜಾತಿ ಇದು ಯಾಕೆ ಮರ್ಯಾದೆ ಕಳೀತೀರಾ ಹೇಳಿ? ಆ ಅಕ್ಕಿಗೆ ಬಿಡಿ, ಜನ ಬಿಡಿ, ಏನಾರು ಅನ್ಕೊಳ್ಳಿ, ಫಸ್ಟ್ ಆಡಿರೋ ಜಾತಿಗಳಿಗೆ ಮರ್ಯಾದೆ ಕೊಟ್ಟು ಉಳಿಸ್ಕೊಳ್ಳಿ ಅಷ್ಟೇ. ಅಂದ್ರೆ ಸರ್ ಈ ಜಾತಿಗಳು ಒಂದು 80 ವರ್ಷ 100 ವರ್ಷ ಇದೆಯಾ? ಈಗ ನಾನು ಸಾಕಿ 30 ವರ್ಷ ಆಗಿದೆ. ಈಗ ಅವರ ಹೆಚ್ಚಿಗೆ 30-40 ವರ್ಷ ಅದು ಜಾಸ್ತಿ ಇದೆ ಅವ್ರಿಗೆ. ಅಂದ್ರೆ ನನ್ನ ಲೆಕ್ಕದಲ್ಲಿ ಒಂದು 70 ರಿಂದ 90 ವರ್ಷ ಇದು ಬ್ರೀಡ್ಗಳು ಇವೆಲ್ಲ. ಅದನ್ನ ನೋಡಿ ಇವತ್ತಿನ ದಿವಸ ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವತ್ತಿನ ದಿವಸ ಚಾಂಪಿಯನ್ ಆಗಿ ಅವ್ರ ಮನೆಗೆ ಹೆಸರು ತಂದು ಕೊಡ್ತು. ಫ್ರೆಂಡ್ಸ್ ನೋಡಿ, ಈಗ ಸಾರದಾವಡಿಲಿ ನೋಡಿ ಫೇವ್ರೇಟ್ ಗಂಡುಗಳು ಅವ್ರು ಏನು ಇಟ್ಕೊಂಡಿದ್ದಾರೆ ಅವರಲ್ಲಿ ಒಂದು 80% ಗಂಡುಗಳು ತೋರಿಸ್ತಾ ಇದೀವಿ ನಿಮಗೆ. ಯಾಕಂದರೆ ಜಾಗ ಇಲ್ಲ ಅಂತೇಳಿ. ನೋಡಿ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಸಾರಿಗೆ ಫೇವ್ರೇಟು ಗಂಡುಗಳಲ್ಲಿ ಇವೆಲ್ಲ ನೋಡಿ ಫೇವ್ರೇಟು. ನೋಡಿ ತಾಮ್ರಲ್ಲಿದೆ, ಗುಲ್ಡಾರ್ಗಳಿದೆ, ಮಕ್ಷಿಗಳಿದೆ, ಆಮೇಲೆ ಗುಲ್ಡಾರ್ ತಿರಾವಲಿದೆ. ನೋಡಿ ಇದೊಂದು ಮಕ್ಷಿ ಗಂಡು ಬಿಟ್ರು, ಅದೇ ಮೇನ್ ಮೂಲ, ಅದೇ ಮೇನು ಇವೆಲ್ಲದಕ್ಕೂ ಸರ್. ಅದೇ ದೊಡ್ಡ ಮೂಲ, ಅದೇ ಮಕ್ಷಿ, ಇದಕ್ಕೆಲ್ಲ ಮೂಲಗಳು. ಫ್ರೆಂಡ್ಸ್ ನೋಡಿ ಈ ಮಕ್ಷಿ ಏನು ನೋಡ್ತಾ ಇದ್ದೀರಾ 800 ಸಿದ್ಲಿಂಗನ ಅಕ್ಕಿಗೆ ಬಂದಿರೋದು. ನೋಡಿ ಇವೆಲ್ಲ 800 ಸಿದ್ಲಿಂಗ ಸಾರ್ ಅಕ್ಕಿಗಳಲ್ಲಿ ಬಂದಿರೋದಂತೆ. ಇದೇ ಮೇನ್ ಮೂಲ ಅಂತ ಹೇಳ್ತಾ ಇದ್ದಾರೆ ಅಕ್ಕಿ. ನೋಡಿ ಮಕ್ಷಿ ಗಂಡು ನೋಡಿ ತುಂಬ ಚೆನ್ನಾಗಿದೆ, ಕಣ್ಣು ಕೂಡ. ನೋಡಿ ಫ್ರೆಂಡ್ಸ್ ಬಿಡ್ತೀನಿ. ನೋಡಿ ಫ್ರೆಂಡ್ಸ್ ಇವೆಲ್ಲ ನೋಡಿ ಮೇಯ್ನ್ ಗಂಡುಗಳು ಇವೆಲ್ಲ. ಏನು ನೋಡಿ ಸಬ್ಜಾ ಇದೆ. ಸಾರದಾವಡಿಲಿ ಸ್ವಲ್ಪ ಸಬ್ಜಾಗಳು ಕಮ್ಮಿ, ಈಗಲೇ ನೋಡ್ತಾ ಇರೋದು. ಅದು ನಮ್ಮದು ಆಡಿರೋದು. ನೋಡಿ ರೇಗ್ದಾರು, ನೋಡಿ ಗುಲ್ದಾರು, ಮೇನು ಇವಿಷ್ಟು ಸಾರದಾವಡಿಲಿ ಫೇವ್ರೇಟ್ ಗಂಡು ಸರ್. ಇದ್ಯಾವ್ದು ಸರ್ ರೇಗ್ದಾರು? ಇದು ಟವರ್ ಗಂಡ್ ಮಗ, ದೊಡ್ಡ ಟವರ್ ಗಂಡ್ ಮಗ. ಹಾಂ ನೋಡಿ ಫ್ರೆಂಡ್ಸ್, ದೊಡ್ಡ ಟವರ್ ಗಂಡ್ ಮಗ ಅಂತಿದ್ದು ರೇಗ್ದಾರು. ನೋಡಿ ತುಂಬ ಚೆನ್ನಾಗಿದೆ.